ನತ್ವಾ ಭಕ್ತಿ ಪುರಸ್ಸರಂ ಶ್ರೀಮದ್ ಶಂಕರಾಚಾರ್ಯರು ಶಿಷ್ಯನನ್ನು ಕುರಿತು ಅಮೃತತ್ವ ಪ್ರಾಪ್ತಿಯು ಅದು ವಿವೇಕದಿಂದನೇ ಪ್ರಾಪ್ತಿಯಾಗ್ತದೆ ವಿನಃ ನ ಧನೇನ ತ್ಯಾಗೇನ ಅಮೃತತ್ವ ಭಾವನಶು. ಕೇವಲ ಧನದಿಂದ ಕೇವಲ ತ್ಯಾಗದಿಂದ ಅಮೃತತ್ವವು ಅಂದರೆ ಮೋಕ್ಷವು ಸಿದ್ಧಿಸಲಾಗದು, ಪ್ರಾಪ್ತಿಯಾಗಲಾರದು. ಅದಕ್ಕೇ ಅಮೃತತ್ವ ನಾಶಾಸ್ತ್ರೇ ನಿತ್ಯೇ ನಿತ್ಯೇ ವಹಿಸುತ್ತೆ. ದುಡ್ಡಿನಿಂದನೇ ಶೀತದಂತ ಆಶಾ ಮಾಡಿಕೊಂಡು ಅಮೃತತ್ವ ನ ಆಶಾ ಅಸ್ತಿ ಅಭಿಪ್ರಾಯ ಇಲ್ಲ. ಅಷ್ಟೇ ಅಲ್ಲ, ಯಾವ ದುಡ್ಡಿನಿಂದ ಯಜ್ಞ ಯಾಗಾದಿ ಕರ್ಮಗಳನ್ನು ಮಾಡ್ತಾರೆ ಅದರಿಂದಲೂ ಶಂಕರ ಯಜಂತು ಶಾಸ್ತ್ರಾಣಿ ಭಜಂತು ದೇವತಾ ಹೇಳಿದ್ರು, ಅವುಗಳನ್ನು ಸಿಗುವುದಿಲ್ಲ ಅಂತ. ಅದಕ್ಕೆ ಅವ ಏನು ಮಾಡಬೇಕು ಅಂತ ಕೇಳಿದರೆ ಸಮಸ್ತ ಪ್ರಪಂಚದ ಅಪೇಕ್ಷೆಯನ್ನು, ಇಚ್ಛೆಯನ್ನು, ಕಾಮನೆಯನ್ನು ತ್ಯಾಗ ಮಾಡಿ ಸದ್ಗುರುಗಳಿಗೆ ಶರಣ. ಯಾರು ಸ್ವಯಂ ಬಂಧಿತರಾಗಿದ್ದಾರೆ ಅವ್ರನ್ನ ಬಂಧನ ನಡೆಸೋದಿಲ್ಲ. ಯಾವ ದರಿದ್ರ ಅದನ್ನು ನಾವು ದಾನ ಮಾಡೋಕ್ಕೆ ಬರೋದಿಲ್ಲ. ಶ್ರೀಮಂತನೇ ದಾನ ಮಾಡ್ತಾರೆ. ಅಜ್ಞಾನಿ ಜ್ಞಾನವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಜ್ಞಾನಿಯೇ ಜ್ಞಾನವನ್ನು ಕೊಡ್ತಾರೆ. ಆದರೆ ಅವರಿಗೆ ಉಪಸನ್ನ ಆಗಬೇಕಾದರೆ ಅದು ವಿಧಿ ವಿಧಾನ. ಎರಡು ತುತ್ತ ತನ್ನೂರು ರೊಟ್ಟಿ ಕೇಳಬೇಕಾದ್ರೆ ಭಿಕ್ಷುಕ ಎಷ್ಟು ವಿನಯದಿಂದ ಕೇಳ್ತಾನೆ. ಅದು ಹಳಸಿದ ಅನ್ನ, ಇದು ಜ್ಞಾನಾಮೃತ. ಈ ಜ್ಞಾನಾಮೃತ ಪ್ರಾಪ್ತಿ ಮಾಡಿಕೊಳ್ಳಬೇಕಾದರೆ ಅಧಿಕವಾದ ವಿನಯ, ಭಕ್ತಿ, ಆಸಕ್ತಿ. ಭಕ್ತಿ ಅದ ಆಸಕ್ತಿ ಇಲ್ಲ, ಆಸಕ್ತಿ ಅದ ಭಕ್ತಿ ಇಲ್ಲ ಅಂದರೆ ಅವ ಲಕ್ಷ್ಯವನ್ನು ಮುಟ್ಟಲಿಕ್ಕೆ ಸಾಧ್ಯ. ಅದಕ್ಕೆ ಈ 8ನೇ ಶ್ಲೋಕ ಅಥೋ ವಿಮುಕ್ತೈ ವಿದ್ವಾನ್ ಪ್ರಯತೇತ. ವಿದ್ವಾನ್ ಅಂದರೆ ಸಾಧಕ, ಶಮದ ಮಾರಿ ಷಟ್ ಸಂಪತ್ತಿನ ಕೂಡಿಕೊಂಡ ಸಾಧಕ. ವಿಮುಕ್ತೈ ವಿಶೇಷವಾದ ಮುಕ್ತಿ ಅಂದರೆ ಕಾರ್ಯಕಾರಣ ಸಹಿತ ಅಜ್ಞಾನ ಮತ್ತು ಕಾರ್ಯವಾದ ಎಲ್ಲದರಿಂದ, ಅಹಂಕಾರ ಮಮಕಾರದಿಂದ ಅಜ್ಞಾನದಿಂದ ಮುಕ್ತನಾಗಿದ್ದಾದರೆ ಪ್ರಯತೇತ. ಯಥೇತ ನಡೀತದೆ. ಪ್ರಯತೇತ ಅಂದರೇನು? ವಿಶೇಷವಾಗಿ ಅದರ ಅರ್ಥ ಏನು ಅಂತ ಕೇಳಿದರೆ ಸಮಸ್ತ ದೈಹಿಕ, ಐಂದ್ರಿಕ ಮತ್ತು ಮಾನಸಿಕ ಇವು ಎಲ್ಲವುಗಳಿಂದಲೂ ಕೂಡ ಪ್ರಯತ್ನ ಮಾಡಿ ಏನು ಬಾಹ್ಯಾರ್ಥ ಸುಖಸ್ಪೃಹ ಸನ್ಯಾಸ, ಬಾಹ್ಯ ಅವು ಎಲ್ಲವುಗಳಲ್ಲಿ ನಮ್ಮ ಸುಖವನ್ನು ಬಿಡಲಿಕ್ಕೆ ಪ್ರಯತ್ನ. ಸುಖ ಬುದ್ಧಿ ಮೊದಲು ಹೋಗು. ಇದು ನನ್ನ ಸುಖ ಕೊಡ್ತದೆ, ಇದರಿಂದ ನನಗೆ ಸಂತೋಷ ಆಗ್ತದೆ, ಇದರಿಂದ ನನಗೆ ಕಲ್ಯಾಣ ಆಗ್ತದೆ ಅಂತ ಹೇಳ್ಕೊಂಡು ಅದರ ಪ್ರಾಪ್ತಿಗೆ ಸಂಬಂಧಕ್ಕೆ ಎಷ್ಟೋ
ಮಾಡಬಾರದನ್ನು ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಅವರು ಶಾಸ್ತ್ರಗಳಲ್ಲಿ. ಆ ಮನುಷ್ಯ ಹೇಗಪ್ಪ ಅಂದ್ರೆ ಪ್ರಯತೇತ, ಅದಕ್ಕೆ ಸಮಸ್ತ ಬಾಹ್ಯ ಸುಖಗಳಿಗೆ ಕಾರಣವಾದ ವಿಷಯಗಳ ಇಚ್ಛೆ, ಸ್ಪೃಹಾಂಗ ಇಚ್ಛೆ, ಅವಳ ಸನ್ಯಾಸ, ಅವಳ ತ್ಯಾಗ ಮಾಡುವುದಕ್ಕೆ ವಿದ್ವಾನ್ ಪ್ರಯತೇತ. ವಿದ್ವಾನ ಸಣ್ಣ ಪ್ರಯತ್ನ ಇಲ್ಲ, ಯಥೇತ ಪ್ರಯತ್ನ, ಪ್ರಯತೇತ ಪ್ರಕೃಷ್ಟ ರೂಪೇಣ ಎಲ್ಲ ದೃಷ್ಟಿಯಿಂದಲೂ, ದೈಹಿಕ ದೃಷ್ಟಿಯಿಂದಲೂ, ವಾಚಿಕ ದೃಷ್ಟಿಯಿಂದಲೂ, ಮಾನಸಿಕ ದೃಷ್ಟಿಯಿಂದಲೂ ಏನಪ್ಪ ಅಂತ ಕೇಳಿದರೆ ಅವ ಪ್ರಯತೇತ. ಇಂದ್ರಿಯಗಳಿಂದ ಆಗುವ ಸುಖವನ್ನೇ ಆಗಲಿ, ದೈಹಿಕ ಸುಖವನ್ನೇ ಆಗಲಿ, ಮಾನಸಿಕ ಸುಖ ಅಂದ್ರೇನು, ಕಲ್ಪನೆಗಳು, ರಾಮರಾಜ್ಯ, ಇವೆಲ್ಲವುಗಳನ್ನ ನೆನಪ ಅಂತ ಕೇಳಿದರೆ ಅವ ಸನ್ಯಾಸ್ತ, ತ್ಯಾಗ ಮಾಡಿರೋದು. ಸಮ್ಯಕ್ ನ್ಯಾಸ ಸನ್ಯಾಸ, ಸಂಪೂರ್ಣ. ಅವು ಮಂಗ್ಯ ಕಕ್ಕಿ ಕಾಯಕ್ಕೆ ಒಂದು ಕಾಯಿ ಹಾಕ್ತಾರೆ ಅಡುಗೆ, ಕಲ್ಲು ಭೂಮಿಯಾಗ ಭಾಳ ಮಳೆ ಆದ್ರೆ ಕಾಯಿ ಹಾಕ್ತಾರೆ, ಭಾಳ ಸುಗಂಧ ಇರ್ತದೆ. ಅದು ಅಲ್ಲಿ ಆದರೆ ಈ ಕಡೆ ಮಂಗೆ ಅಂದ್ಮೇಲೆ ರಾಜಮಾನಿ ಅದು ತಿಂತು ಅಂದ್ರೆ 3 ದಿನ ಆಗಂಗನೇ ಇಲ್ಲ, ಅಷ್ಟು ಅದು ಕಟ್ಟಾಗಿ ಜಾಮ್. ಅದರ ವಾಸನೆ ಬಡಿತು ಅಂದ್ರೆ ನನಗೆ ತಿನ್ನಬಾರ್ದು ಹತ್ರ ಎಷ್ಟೋ ಸಲ ಹಂಗಾಗಿ ಅಲ್ಲಿ ದೂರ ಕುಂತು ನೋಡೋದು ಏನಾಗ್ತದೆ, ನೋಡಬೇಕು. ಆಮೇಲೆ ಗಾಳಿ ಆ ಕಡೆ ಬಿಡಕ್ಕೆ ಈ ಕಡೆ ಬರೋದು, ಗಾಳಿ ಆ ಕಡೆ ಹೋಗ್ತಾ ಅದಂತ ಕುಂಡ್ರು, ಅದು ಕುಂಡ್ರು ಹೋಗ್ತೇವೆ, ಅದೇ ದೂರ ಸೋಮ್ ಮುಟ್ಟು ಏನೋ ತಿನ್ನಬಾರ್ದು. ಕೈಯಾಗಿ ಹಿಡಿದ ಅನ್ನಾಕ, ಬಾಯಿಗೆ ಹತ್ತಿದ್ರೆ ಏನಾಕ, ತಿನ್ನನ್ನಾಕ, ಕಾಟಿ ಕಡೆ ತಿಂದಿರ್ಬೇಕು. ಮಾತು ಒಂದು ಜನ ಸಂಸಾರ ವಿಷಯಗಳು ಹಿಂಗದ, ಸಣ್ಣ ಪ್ರಯತ್ನ ಎಲ್ಲ ಪ್ರಯತೇತ. ಅದರಲ್ಲಿ ಎಂಥ ಶಕ್ತಿ ಅದ, ಆಕರ್ಷಣ ಶಕ್ತಿ ಅದ, ಲೋಹ ಚುಂಬಕ, ಲೋಹ ಚುಂಬಕ. ಅದಕ್ಕೆ ಸಾಧಕನಾಗಿರ್ತಕ್ಕಂಥ ಬರೇ ಮಾತಲ್ಲ, ಪ್ರಯತೇತ ಪ್ರಕೃಷ್ಟ ರೂಪೇ ಯತನ ಪ್ರಯತ್ನ. ಹಾಗಾಗಿ ಅದಕ್ಕೆ ಬಾಹ್ಯ ಅರ್ಥ ಸುಖ ಸ್ಪೃಹ ನಾಮರೂಪಾದಿಗಳಲ್ಲಿ ಸುಖ ಉಂಟಾಗುತ್ತದೆ. ನೋಡಿದರೆ, ಕೇಳಿದರೆ, ಮುಟ್ಟಿದರೆ, ತಿಂದರೆ ಅಂತ ಏನು ಇಚ್ಛೆ ಅದ, ಈ ಇಚ್ಛೆ ಏನಪ್ಪ ಅಂತ ಕೇಳಿದರೆ ಸನ್ಯಾಸ ಸಂಪೂರ್ಣವಾಗಿ ಬರೀ ಬಿಡುವುದಲ್ಲ, ಸಮ್ಯಕ್ ನ್ಯಾಸ ಸನ್ಯಾಸ. ಅದರ ಸಂಬಂಧ, ಅದರ ಅಪೇಕ್ಷೆ ಎರಡು ದೂರ ಇರಬೇಕು, ವಾಸನೆ ಬಿಡಬೇಕಂತ ಸಮ್ಯಕ್ ಅದು ಇರ್ತದೆ. ಸಂಬಂಧ ಇದ್ರೆ ಏನಿಲ್ಲ, ಸಂಬಂಧ ಎಲ್ಲ ಬಿಟ್ಟಿದ್ದ ವಾಸನ ಮತ್ತೆ ಹೇಳ್ಕೊಂಡು ಹಿಂದಿನ ಮಾಡಿ ಒಯ್ತದೆ. ಅದಕ್ಕೆ ಸನ್ಯಸ್ತ, ಸಮ್ಯಕ್ ಅವಳನ್ನು ಬಿಟ್ಟು. ಹಾಗಿದ್ರೆ ಅವನಿಗೆ ಸಮಾಧಿ ಆಗ್ತದೇನ್ರಿ? ಮನಸ್ಸು ಸರ್ವತ್ರ ಬ್ರಹ್ಮ ದರ್ಶನ ಆಗ್ತದೆ. ಹಿಂಗೆ ಸಮ್ಯಕ್ ಬಿಟ್ಟು ಅವನಿಗೆ ಪ್ರಯತ್ನಪೂರ್ವಕವಾಗಿ ಸಮ್ಯಕ್ ರೂಪದಿಂದ ಸಮಸ್ತ ವಿಷಯಗಳನ್ನು ಇಂದ್ರಿಯಗಳನ್ನು ಮನಸ್ಸನ್ನು ಹಿಂತಕೊಂಡ್ರೆ ಅವನಿಗೆ ಸಮಾಧಿ ಹಾಕದೇನು, ಶಾಂತ ಆಗ್ತದೆ ಮನಸ್ಸು. ಬರೀ ಹೊಲ ಸ್ವಚ್ಛ ಮಾಡಿದ್ರೆ ಬೆಳೆ ಬೆಳೆಯಂಗೆ ಬೀಜ ಬಿತ್ತಬೇಕು, ಸ್ವಚ್ಛ ಮಾಡಿದ್ರೆ ಹಾಗೆ ಕೇವಲ ಸಮಸ್ತ ವಿಷಯಗಳಿಂದ ಮನಸ್ಸನ್ನು ಹಿಂದೆ ತೆಗೆದುಕೊಂಡ ಮಾತ್ರಕ್ಕೇನೆ
ಸಮಾಹಿತ ಆಗೋದಿಲ್ಲ, ಸಮಾಧಿ ಆನಂದ ಸಿಗುವುದಿಲ್ಲ. ಮತ್ತೆ ಏನು ಮಾಡಬೇಕು? ಸಂತಂ ಮಹಾಂತಂ ಸಮುಪೇತ್ಯ ದೇಶಿಕಂ. ಸಂತಂ ಮಹಾಂತಂ ದೇಶಿಕಂ. ಕಂ ಅಂದ್ರೆ ಬ್ರಹ್ಮ, ದೇಶಿಕ ಅಂದ್ರೆ ಕಂ ಬ್ರಹ್ಮ, ದಿಶತಿ ಇತಿ ದೇಶಿಕ. ಕಂ ಅಂದ್ರೆ ಬ್ರಹ್ಮವನ್ನು, ಆನಂದವನ್ನು, ಸತ್ತು ಚಿತ್ತಾದಿಗಳನ್ನು ಯಾವ ಇದನಿತ್ತಂ ಅಂತ ಇದೆ ಬ್ರಹ್ಮ ಅಂತ ತಿಳಿಸಿರ್ತಾನೆ, ಅವನಿಗೆ ದೇಶಿಕ ಸೂಚನೆ ಕೊಡ. ಬ್ರಹ್ಮದ ಎಲ್ಲನೂ ಹೇಳ. ಇದು ಆನಂದದ ಸತ್ಯದ ಅನುಭವ ದೇಶಿಕ. ಅಂತಹ ದೇಶಿಕ ಹೆಂಗಿರ್ತಾನೆ? ಸಂತಂ. ತಮ್ ಅಂದ್ರೆ ಅವನು, ಸಮ್ ಅಂದ್ರೆ ಸಮ್ಯಕ್. ಸಂತ ಬ್ಯಾರೆ ಅಂತ ಯಾರ ಶಾಸ್ತ್ರ ಹೆಂಗೆ ಹೇಳ್ಯಾರ ಹಂಗೆ ಹೇಳಿದ್ರು ಸಂತ, ಅವರಿಗೆ ಸಾಧು ಅಂತ. ಎಂದು ಕೇಳಿ ಏನು ಶಾಸ್ತ್ರದಿಂದ ಚರ್ಯೆಯನ್ನು ಮಾಡ್ತಕ್ಕಂಥದ್ದು ಅಂತ ಸಂತ. ಸಮ್ಯಕ್ ರೀತಿಯಾಗಿ ಶಾಸ್ತ್ರ ಹೇಳಿದಂತೆ ನಡೆಯುವುದು. ಮತ್ತೆ ಹೇಳ್ತಾನ ಮಹಾಂತಂ. ಆ ಪರಮಾತ್ಮನ ಕಂಡೋದಿರಬೇಕು ಅವನಿಗೆ, ಅವನೇ ದೇಶಿಕ ಆಗಿಸುತ್ತೆ, ಅವನೇ ನೋಡಿಲ್ಲ ಮತ್ತು ಮಂದಿಗೆ ತೋರಿಸ್ತಾನೆ. ಅಂತಹ ಮಹಾಂತಂ ಅಂದ್ರೆ ಜ್ಞಾನಿಯನ್ನು, ಅಂಥವನೇ ನಾವು ದೇಶಿಕ ಅಂತ. ಬರೀ ಮಹಾಂತ ಜ್ಞಾನ ಆಗ್ಯದ ಹೇಳಕ್ಕೆ ಒಳ್ಳೆಯದಂದ್ಬಿಟ್ಟು ಅವ್ನು ದೇಶಿಕ ಗುರುಪದಕ್ಕೆ ಹೋಗಿಲ್ಲ. ಬ್ರಹ್ಮನಿಷ್ಠ ಇರಬೇಕು, ಶ್ರೋತ್ರಿಯನೇ ಇರಬೇಕು. ದೇಶಿಕ ಅಂದ್ರೆ ಬ್ರಹ್ಮನಿಷ್ಠ, ದೇಶಿಕ ಅಂದ್ರೆ ಶ್ರೋತ್ರಿಯ. ಮಹಾಂತ ಅಂದ್ರೆ ಬ್ರಹ್ಮನಿಷ್ಠ. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸರ್ವಮಯವಾದಿ ವಕ್ಷಿತ. ಬರೀ ಬ್ರಹ್ಮನಿಷ್ಠ ಇದ್ದರೆ ಅವ್ನು ಹೇಳಕ್ಕೆ ಬರೋಣ, ಬರೀ ಶ್ರೋತ್ರಿಯ ಇದ್ದರೆ ಗೊತ್ತಿಲ್ಲ, ಬರೀ ಮಾತಾಡ್ತಾನೆ. ಅನುಭವ ತಂದು ಕೊಡೋದು ದೇಶಿಕ. ಅದಕ್ಕೆ ಅಂದ್ರೆ ಅವರು ಏನಂತಾನ ಸಂತಂ. ಯಾರ ಮನಸ್ಸು ಶಾಂತ ಆಗಿದೆ ಅವರು ಸಂತರು. ಯಾರು ಭಗವಂತ ಅನುಭವ ಮಾಡೋ ಸಂತತ್ವ ರುಚಿ ಅವರು ಸಂತರು. ಆಮೇಲೆ ಬ್ರಹ್ಮ ನಿಷ್ಠರ ಮಹಾಂತ ಮಗ ಅವರು ಅಂತಹ ದೇಶಿಕ ಶ್ರೋತ್ರಿಯನು, ಬ್ರಹ್ಮನಿಷ್ಠನು, ಶ್ರೋತ್ರಿಯನು. ಅಂಥವರನ್ನು ಸಮುಪೇತ್ಯ ಅವರನ್ನು ಭೇಟಿಯಾಗಿ ಉಪೇತ್ಯ. ಈ ಸಮುಪೇತ್ಯ ಅಂದರೆ ಏನು? ಅದಕ್ಕೆ ರೀತಿ ಹೇಳಿ ನಿಮಗೆ ನೌಕರಿ ಇಂಟರ್ವ್ಯೂ ಕರೆದೇವು, ಹೋಗಿ ನಿಂತ ಏನಪ್ಪ ನಾನು ನೌಕರಿ ಬೇಕು, ಏನಾಗಿದೆ ಪಾಸ್ ಆಗಿದೆ, ಕಾಯಿಲೆ ಕಾಯಿಲೆ ಮನೆಗೆ ಬಿಟ್ಟಿಲ್ಲ, ಕಾಯಿಲೆ ಮನೆಗೆ ಬಿಟ್ಟು ಹೋಗಿ. ಸಮುಪೇತ್ಯ ಬರೀ ಹೋಗೋದಲ್ಲ, ಹೋಗೋದು ರೀತಿ ಅದದು. ಹೆಂಗೆ ಹೋಗ್ಬೇಕು, ಬರುವ ಸಂದರ್ಶನ ತೊಗೊಂಡು ಹೆಂಗೆ ಹೋಗ್ಬೇಕು, ದೊಡ್ಡವ್ರಿಗೆ ಭೇಟಿ ಆಗಬೇಕಾದ ರೀತಿ ಹೇಳಿರಲಿ. ಹಿರಿಯರಿಗೆ, ಗುರುಗಳಿಗೆ, ಕೂಸುಗಳಿಗೆ ಭೇಟಿ ಹಿರಿಯರಿಗೆ ಖಾಲಿ ಕೈ ಸೂಟ್ ಹೋದ, ಕಾಯಿಲ್ಲ ಕರೆಪಿಲ್ಲ ಬಂದ ನೀನು ಬಿಡಿದ್ರಿ. ಸಮುಪೇತ್ಯ ಅಂದರೆ ಅದಕ್ಕೆ ಹೇಳ್ತಾರು ಭಾವ ಸಹಿತವಾಗಿ ಕ್ರಿಯಾಸಹಿತವಾಗಿ ಹೋಗಬೇಕು. ಹಂಗೆ ಹೋಗ್ಬಾರ್ದು. ಗುಡಿಗೆ ಹೋಗ್ತೇವೆ ಅಂದರೆ ಗುರು ಅಂತ ಹೋಗ್ತೇವೆ, ಏನು ಬಡವರು ಅದೇ ಮನಸ್ಸಿನ ಭಾವನೆ ತೊಗೊಂಡು ವಿನಯ ತೊಗೊಂಡು ಹೋಗಿ ಎರಡು ಚಲೋ ಮಾತಾಡಿದ್ರೆ ನಾ ಸ್ವಲ್ಪ ಹಿಂಗೆ ಬಂದೆ ನೋಡ್ರಿ ನಮ್ಗೆ ಏನು ಮಾಡ್ತಾರೆ ಮನುಷ್ಯ, ಏನು ಮಾಡಬೇಕು ರೀತಿ ಅದಲ್ಲ. ರೀತಿ ಬಿಟ್ಟು ಮಾಡಿದ್ರೆ ಯಾವಾಗ ಆಗಿಲ್ಲ. ಅದಕ್ಕೆ ಅಂತ ಸಮುಪೇತ್ಯ. ಹೆಂಗೆ ಶಾಸ್ತ್ರದಾಗ ಹೇಳ್ಯಾರ ಧರ್ಮಾಸನ ಗೃಹಕಾಲ ಪುಷ್ಪ ಏನು ಬಿಡೋದು ಪಕ್ಕದ ಪುಷ್ಪಾಲಯ ಒಂದೇ ಒಂದು ಏನು
ಏನಾದ್ರು ತೊಗೊಂಡು ಹಂಗೆ ಹೋಗ್ಬಾರ್ದು, ಹಂಗೆ ಹೋಗ್ಬಾರ್ದು. ಅದಕ್ಕೆ ಸಮುದ್ರ ಇಚ್ಛೆ ಅಂದರು. ಎಲ್ಲದಕ್ಕೂ ಒಂದು ರೀತಿ ಮಾಡಿ. ಹೌದಲ್ಲ, ಎಲ್ಲಿ ಹೋಗ್ಬೇಕು, ಆಫೀಸ್ಗೆ ಹೋಗ್ತಾರೆ ಹೆಂಗೆ ಹೋಗ್ಬೇಕು, ಹಿರಿಯರು ಭೇಟಿ ಆಗ್ತಾರೆ ಹೆಂಗೆ ಹೋಗ್ಬೇಕು, ಹುಡುಗರು ಭೇಟಿ ಆಗ್ತಾರೆ ಹೆಂಗೆ ಭೇಟಿ ಆಗ್ತಾರೆ, ಅದನ್ನೇನು ಹೇಳಬೇಕು. ಆ ನೀರು ಪ್ರಕಾರ ಹೋದ್ರೆ ಅವನ ಮುಂದೆ ನೀ ಬಾಗದಿ ಅಂದರೆ ಏನು ಮಾಡ್ತಾರೆ, ವಿನಯಾದಿ ಯುಕ್ತ. ಹೌದಾ, ಕೆಳಗಿದ್ದರೆ ಕೊಡ್ತಾರೆ, ತಂಬಿ ಕೆಳಗಿದ್ದರೆ ಮೇಲೆ ನೀರು ಬರ್ತಾವೆ, ಎಲ್ಲ ಬರೋದಿಲ್ಲ. ಅದಕ್ಕೆ ಸಮುದ್ರ ಇದೆ. ವಿನಯವಂತನಾಗಿ, ಆಮೇಲೆ ಸಮಿಪ್ರಾಣಿಯಾಗಿ, ಸೌರಮೇವಾಗಿ ಲಕ್ಷ್ಯ. ಏನಾರೆ ತಗೊಂಡು ತನ್ನಲ್ಲಿ ಇದ್ದು ಭಕ್ತಿ ಎಲೆಗೆ ದೊಡ್ಡ ಮಾಡಿ, ಭಕ್ತಿಯಿಂದ ಭಾವದಿಂದ ಸಮುದ್ರ ಇಚ್ಛೆ ಏನಪ್ಪ ಅಂತ ಕೇಳಿ ಯಾರು ದೇಶುಕಂ ಸ್ವತ್ರಿಯ ಬ್ರಹ್ಮನಿಷ್ಠಾದನು ಹೋಗಬೇಕು. ಹೋಗಿ ಏನು ಮಾಡಬೇಕು, ಏನು ಉಪದಿಷ್ಟ ಅರ್ಥ ಸಮಾಹಿತ ಆತ್ಮ. ಆತ್ಮ ಮನಸ್ಸು ತೇನ ಉಪದಿಷ್ಟ ಅವ್ರೇನು ಹೇಳ್ಯಾರ ಅದರಲ್ಲಿ ಏನು ಸಮಾಹಿತ. ಸಮಾಹಿತ ಅಂದರೆ ಅದ್ರ ಜೊತೆ ಕೂಡಬೇಕು, ಅದಕ್ಕೆ ಹಾಲ ಬಂದಂಗೆ ಹಾಗೆ ಅವರ ಮಾತಿನ ನನ್ನ ಮನಸ್ಸು ಬರೀ ಆತ್ಮ ಮನಸ್ಸು ಅವರು ತೇನ ಉಪದಿಷ್ಟ ಅರ್ಥ. ಅವ್ರು ಯಾಕಂದ್ರೆ ಬ್ರಹ್ಮ, ನೀನು ದೇಹ ಅಲ್ಲ, ನೀನು ಇಂದ್ರಿಯ ಅಲ್ಲ, ನೀನು ಮನಸ್ಸು ಅಲ್ಲ, ಇವೆಲ್ಲವೂ ಸಾಕ್ಷಿಯಾದ ಸತ್ಯ ಆತ್ಮ ನಿಂತೀನಿ, ಅದು ಬ್ರಹ್ಮ ಭಿನ್ನ ಅಲ್ಲ. ಇದು ಉಪದಿಷ್ಟ ಸಮಾಹಿತ ನಿಲ್ಲಬೇಕು. ಆಹಿತ ಅಂದರೆ ಇದು ಸಮ್ಯಕ್ ಆಹಿತ. ಅವರು ಹೇಳಿದ ಮಾತನಾಗ ಪೂರ ವಿಶ್ವಾಸದಿಂದ ಅದರಂಗೆ ಆಗಬೇಕು. ಹೆಂಗೆ ನೀರು ಹಾಲಾಗಿ ಸಮಾಹಿತ ಆಗ್ತದೆ, ನೀರು ಹಾಲಾಗಿ ಸಮಾಹಿತ ಆಗ್ತದೆ, ಸಮ್ಯಕ್ ಆಗ್ತದೆ, ಹೋಗೋದು ಅದೇ ಆಗ್ತದೆ, ಗೊತ್ತಾಗಿಲ್ಲ. ಹಾಗೆ ಅವರು ಹೇಳಿದ ಬ್ರಹ್ಮದಲ್ಲಿ ನಿನ್ನ ಆತ್ಮ ಅಂದರೆ ನಿನ್ನ ಮನಸ್ಸು ಸಮಾಹಿತ ಅಂದರೆ ಏನಪ್ಪ ಆಯಿತು ಅಂದ್ರೆ ನಿನ್ನ ಮುಕ್ತಿ ಸಿಗ್ತದೆ. ಅದಕ್ಕೆ ಸಮಾಹಿತ ಆತ್ಮನ ಅನ್ನಬೇಕು. ಹಾಗೆ ಆದಿ ಅಂತಂದ್ರೆ ನಿನಗೆ ಕಲ್ಯಾಣ ಆಗ್ತದಪ್ಪ ಅಂತ ಹೇಳಿ. ಮತ್ತು ನಾವೆಲ್ಲ ಇಟ್ಟು ಮಾಡ್ಬೇಕೇನ್ರಿ, ಅದು ನೇನೇ ಮಾಡಿ ಅದು ಮತ್ತೆ ಅದು ಮಾಡೋಕ್ಕೆ ಬರೋಂಗಿಲ್ಲ. ಯಾಕೆ ದ್ವೇಷ ಮಾಡ್ತಾರೆ. ಆ ಸಮಾಜ ಸುಖ ನೀನೇ ಅನುಭವಿಸ್ಬೇಕು, ನೀನೇ ಮಾಡ್ತಾರೆ. ಹೊಟ್ಟೆ ತುಂಬಬೇಕಾದ್ರೆ ನೀನೇ ಉಣ್ಬೇಕು. ಮತ್ತೊಬ್ಬ ಗುಣಕ್ಕೆ ಬರೋಂಗಿಲ್ಲ, ಅದು ಮತ್ತೊಬ್ಬ ಗುಣಕ್ಕೆ ಬರೋಂಗಿಲ್ಲ. ಅದಕ್ಕೆ ನೋಟ ಕೂಟದ ಆನಂದ ಪಡಿಬೇಕಾದ್ರೆ ನೀನೇ ಹೆಂಗೆ ನೋಡಬೇಕು, ನೀನೇ ಕೇಳಬೇಕು. ಹಾಗೆ ಇದು ಆತ್ಮಾನಂದವನ್ನು ಪಡೆಯಬೇಕಾದ್ರೂ ನೀನೇ, ಮತ್ತೊಬ್ಬರು ಮಾಡೋಕ್ಕೆ ಬರೋಂಗಿಲ್ಲ, ಮತ್ತೊಬ್ಬರು ಸಾಧ್ಯ ಇಲ್ಲ. ಅದನ್ನೇ ಏನಪ್ಪ ಅಂತ ಕೇಳಿದರೆ ಹೇಳ್ತಾರೆ. ಅದು ಮಾಡೋ ಗುರುಗಳ ಹಂತಕ್ಕೆ ಹೋಗ್ಬೇಕು. ಆಚಾರ್ಯವನ್ನು ಪುರುಷ ಗುರು ಮಾಡಿಕೊಂಡವನಿಗೆ ವೇದ ಅಂದರೆ ಜ್ಞಾನ ಎಲ್ಲ ಸ್ವಾಭಾವಿಕ. ನೋಡ್ರಿ, ಕೆಲವೊಂದು ತಾನೇ ಓದಿರೋ ಬರ್ತಾವೆ, ಕೆಲವೊಂದು ವಿದ್ಯಾದ ಪುಸ್ತಕ ಓದಿರೋ. ಈ ಟೆಕ್ನಿಕಲ್ ಇಂಜಿನಿಯರ್ ಡಾಕ್ಟರ್ಗೆ ಏನದಲ್ಲ, ನೀವು ಚಂತಾನ ಓದಿದ್ರು ಬರೋಂಗಿಲ್ಲ. ನೀವು ಇದು ಪ್ರಾಕ್ಟಿಕಲ್ ಅಲ್ಲ. ಟೆಕ್ನಿಕಲ್ ಏನದ, ಪ್ರಾಕ್ಟಿಕಲ್ ಇಂಜಿನಿಯರ್ ಪ್ರಾಕ್ಟಿಕಲ್ ಅವ್ನು ಮಾಡಿ ತೋರಿಸ್ತಾನೆ. ನೀವು ಮಾಡಬೇಕು, ನೀವು ಮಾಡೋಕ್ಕೆ ಕಸ್ತಾನೆ. ಡಾಕ್ಟರಿಗೆ ಕೊಯ್ದು ಡಾಕ್ಟರ್ ನೀನು ಕೊಯ್ಯಕ್ಕೆ ಕಸ್ತಾನೆ, ಕೊಯ್ಯಕ್ಕೆ ತೋರಿಸ್ತಾರೆ, ಕೊಯ್ಯಕ್ಕೆ ಕಸ್ತಾನೆ. ಇದೇ ಗುರುಗಳು. ಗುರು ಅಂತ ಹಿರಿಯ ಅಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಲ್ಲ. ಶ್ರೋತ್ರಿಯ ಓದಿಸ್ತಾನೆ, ಬ್ರಹ್ಮನಿಷ್ಠ ನಿನಗೆ ಕಲಿಸ್ತಾನೆ, ಹ್ಯಾಂಗೆ ಓದಬೇಕು ಅನ್ನೋದು ಕಲಿಸ್ತಾನೆ. ಅದಕ್ಕೆ ಹ್ಯಾಂಡ್ ಇಂಜಿನಿಯರ್ ಡಾಕ್ಟರ್ ಆಗಬೇಕಾದ್ರೆ ಥಿಯೋರಿ ಪ್ರಾಕ್ಟಿಕಲ್ ಎರಡೂ ಬೇಕು. ಬರೋ ಥಿಯೋರಿ ಆದರೆ ಇಂಜಿನಿಯರ್ ಆಗಿಬಿಡೋಂಗಿಲ್ಲ, ಬರೋ ಪ್ರಾಕ್ಟಿಕಲ್ ಇಂಜಿನಿಯರ್ ಆಗಿಬಿಡೋಂಗಿಲ್ಲ. ಹೇಗೆ ಥಿಯೋರಿ ಪ್ರಾಕ್ಟಿಕಲ್ ಎರಡೂ ಬೇಕು. ಹಾಗೆ ಮುಕ್ತನಾಗಬೇಕಾದ್ರೆ ಗುರುಗಳು ಶ್ರೋತ್ರಿಯೂ ಇರಬೇಕು.
ಇವು ಎರಡೂ ಇದ್ದರೆ ವಿದ್ಯಾರ್ಥಿ ಅನುಭವ ಬರ್ತದೆ. ಕೇಳಿ ತಿಳಿತಾನೆ, ಮಾಡಿ ಅನುಭವ ಬರ್ತದೆ. ಕಷ್ಟ ಹ್ಯಾಂಗೆ ತಿಳ್ಕೊಳ್ಳೋದು ಕೇಳ್ತಾನೆ, ಹ್ಯಾಂಗೆ ಮಾಡಬೇಕಂತ ಹೇಳ್ತಾನೆ, ಗುರು ಹೇಳ್ತಾನೆ. ಎರಡೂ ಹೇಳೋದು ಮೇಲೆ ಜ್ಞಾನ. ಅದಕ್ಕೆ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸಂತಂ ಮಹಾತ್ಮಂ. ಅವರು ಏನಪ್ಪ ಅಂತ ಕೇಳಿದ್ರೆ, ಅವ್ರಿಗೆ ಹೋಗಿ ಭೇಟಿ ಆಗಿ ಕೇಳಿದ್ರೆ ಅವರು ನನಗೆ ಹೇಳ್ತಾರೆ ಏನು ಮಾಡ್ತಾರೆ, ಮುಕ್ತಿ ಮುಕ್ತಿ ಮಾಡಿದ್ರೆ ಏನು ಮಾಡಬೇಕು? ಅರೆ ಮುಕ್ತಿ ಅಂದರೆ ಬಿಡುಗಡೆ, ಸಿಕ್ಕೊಂಡಿದ್ದಾನ ಬಿಡುಗಡೆ. ಮುಕ್ತಿ ಅಂದರೆ ಮೂಡುದನ್ನು ಎತ್ತುವುದು. ಅದಕ್ಕೆ ಗೀತ ಅದೇ ಇಲ್ಲಿ ಭಗವತ್ಪಾದ ಹೇಳ್ತಲ್ಲ, ಉದ್ಧರೇ ಆತ್ಮನಾತ್ಮ ಎತ್ರಿ ಮುಳುಗ್ಯಾನ ಪುರದುದ್ದವೇ ಶಿರದುದ್ದವೇ ಹೇಳ ಸಂಸಾರ ಹೇಳ್ತಲ್ಲ, ಪುರದುದ್ದವೇ ಶಿರದುದ್ದವೇ ಹೆಂಗೆ ಹೇಳ. ಈ ನೀರ ಸಂಸಾರ ಸಮುದ್ರ ಇಟ್ಟ ಕಿಟ್ಟ ಇದು ಸಂಸಾರ ಸಮ್ಯಜ್ಞತ್ವನು ಶರಣ ಮತ್ತು ಅದೇ ಅಪಾರ ಸಂಸಾರ ಸಮ್ಯಜ್ಞತ್ವ ಬರೀ ಮಧ್ಯದಲ್ಲಿ ಸಮ್ಯಕ್. ಈಸಲು ಬಂದವರು ಮಜ್ಜನ ಮಾಡ್ತಾರೆ, ಸಮ್ಮಜ್ಜನ ಮಾಡಂಗಿಲ್ಲ. ಈಸಲು ಬಂದವರು ಮಜ್ಜನ ಸಮ್ಮತ್ ತಾನೇ ಹಿಡಿತಾನೆ. ಈಸಕ್ಕೆ ಬಂದಾನ ನಡಬರ್ಕೆ ಇರ್ತಾನೆ, ಈಸಕ್ಕೆ ಬರಲ್ಲ ಒಡಗಿನ ಹೆಂಗೆ ತಾಳ ಹಿಡಿತಾರಲ್ಲ, ಹಿಂಗೆ ಸಂಸಾರದ ಇವತ್ತು ತಾಳ ಹಿಡ್ದಾನೆ, ಹಿಂಗೆ ತಾಳ ಹಿಡ್ದಾನೆ. ಎಂದರು 2 ದಿನ ಆ ಕೊಡದ ಮೇಲೆ ಭಾಳ ಸ್ವಲ್ಪ ಬಿದ್ದೋದು, ಅದು ಕೊಡದ ಮೇಲೆ ಹಾಂಸ ಎಲ್ಲ ಹೇಳಿ ಅನಂತ ಜನ್ಮದ ಸಂಸ್ಕಾರ, ಅನಂತ ಜನ್ಮದ ಪಾಪ ಪುಣ್ಯ ಎಲ್ಲ ಹೇಳಿ ಮುಳುಗ ಏನಿಂದ ಮುಳುಗಡೆ ಮುಳುಗ ಸಮ್ಯಜ್ಞತ್ವನು ಶರಣ ಅಂಥ ಮುಳುಗದವನಿಗೆ ಇಲ್ಲೇ ನಡಬಾರ್ದು. ನೋಡ್ರಿ ಕೆಲವರು ಮುಳುಗು ತೆಗಿತಿರ್ತಾರೆ, 10 ಬೇಡ 20 ಭಾಳ ಮುಗಿದ್ರೆ ಆಟೋದಾಗ ಉಸಿರು ಹಿಡಿದು ನಮ್ಗೆ ಹಂಗೆ ಆಟೋದಾಗ ಇವನು ಉಸಿರು ಆ ಕಡೆ ಹೋಗ್ತಾರೆ. ಎಂಥವು ಬೇಕ್ರಿ ತಾಳ ಹಿಡಿದದ್ದು 50, 60, 30 ಒಳಗೆ ಇದ್ದು ತರಬೇಕು ಅಂತಂದ್ರೆ ಉಸಿರು ಸುರ ಹಿಡಿದಿರ್ಬೇಕು ಇವ. ಯಾಕಂದ್ರೆ ಇವನು ಅವನಿಗೆ ತಳನೇ ಹಿಡಿತಾನೆ, ಇವನು ಅವನಿಗೆ ತಳ ಹಿಡಿತಾನೆ. ಅದಕ್ಕಂತ ಅವರು ಅಂಥ ಹೆಂಗಿದ್ರು ಮಹಾಂತಂ ಸಂತಂ ದೇಶಿಕಂ ನಿಮಗೆಷ್ಟು ಸಂಸ್ಕೃತ ನೋಡಿ ಇಂಥವ್ರಂತ ಎಟ್ಟು ಯಾಕೆ ಒಳ್ಳೆ ಜನ ತೆಗಿತೇವೆ, ಹಾಗೆಲ್ಲ ಹಾಕಿರ್ತೇವೆ ನೋಡ್ರಿ. ಯಾರು ಎಲ್ಲ ಹೋಗೋಕ್ಕಾಗಿರೋದು ಮೇಲೆ ಇದ್ದರು ತೆಗೆಯೋರು ಬೇಡ ಅಂತ ಯಾಕೆ ಮಾಡಿ 10-15 ದುಡ್ಡಿಕ್ಕಿತ್ತಂದ್ರೆ ಅದಕ್ಕೆ ಹೇಳಿದ್ದು ಇವ್ರು ಯಾಕಂದ್ರೆ ಗುರುಗಳು ಅಂದ್ರೆ ಸಂತದ ಮಹಾತ್ಮದ ಮತ್ತೆ ಭಾರತ ಕುಸಿದಿರ್ತಾರೆ ಇವರು ದೇಶಿಕ ಎಟ್ಟು ಯಾಕೆ ಎಲ್ಲಿ ಸಂಸಾರ ವಾರಿಗಳು ಮಗ್ನಂ ಜನ್ಮ ಮರಣ ಸಂಸಾರ ಸಮುದ್ರದಲ್ಲಿ ಅದೇನು ಆರೇಳ್ತಾರೆ ಗೊತ್ತದಲ್ಲಿ ಅಪಾರ ಸಂಸಾರ ಮನೆಯಾಗ ಮುಳುಗಡೆ ತೆಗೆಯಕ್ಕಾಗೋದೇನು ಸಮುದ್ರದ ಮುಳುಗಡೆ ತೆಗೆಯಬೇಕಾದ್ರೆ ಅವರು ತೆಗೆದ್ರೆ ಯಾರು ಸಂತ ಮಹಾತ್ಮ ದೇಶ ಅವರೇ ತೆಗಿತಾರೆ. ಹೆಂಗೆ ತೆಗಿತಾರೆ ಹೇಳಿದರೆ ಯೋಗಾರೂಢತ್ವ ಮಹಾಸಾಧ್ಯ ಸಂಕಲ್ಪ ದರ್ಶನ ಯಾವುದು
ಒಂದು ಜ್ಞಾನ, ಒಂದು ಜ್ಞಾನ, ಅಪಾರ ಸಂಸಾರ ಜನ್ಮ ಮರಣದ ಸಾಗರದಲ್ಲಿ ಮುಳುಗಿದವನಿಗೆ ಯಾರು ತೆಗಿಬೇಕು? ಯಾರ ಕಡೆಗೆ ಹಾಕೋದಿಲ್ಲ ಇದು. ಇಲಿ ಬಿದ್ದರೆ ಎತ್ತೀರಿ, ಆನೆ ಬಿದ್ದರೆ ಯಾರು? ಸಹಾಯ ಮಾಡ್ತೇವೆ ತನ್ನ ತಾನೇ ನಡೆದ್ರೆ ಆನೆ ನಡಿಬೇಕಿಲ್ಲ, ಯಾರು ನಡೆಸೋಕೆ ಬರ್ತಾರೆ? ಅದಕ್ಕೆ ಆದಿಲ್ಲ. ಸಣ್ಣ ಸಣ್ಣಕ್ಕೆ ಏನು ಮಾಡಿ ಹತ್ಕೊಂಡು ಇರಿಸ್ತಾ ಆನೆಗೆ ಹೇಳಬೇಕು. ಆಗ ಈ ಆತ್ಮನಿಗೆ ಉದ್ಧಾರ ಮಾಡೋಕ್ಕೆ ಎಲ್ಲರೂ ಸಹಾಯಕರಾದರೆ ವಿನಃ ತಮ್ಮ ಯಾರು ಉದ್ಧಾರ ಮಾಡೋಕ್ಕೆ ಜಡ್ ಆಗಿರ್ತದೆ, ಆಪ್ಷನ್ ಮಾಡಿರ್ತಾರೆ, ಹೇಳ್ತೇನೆ ಎಲ್ಲ ಹೋಗ್ಬಿಟ್ಟು ಪಾಪ ಹೆಂಗೆ ಬರ್ತದೆ ಅದು ಮಾಡ್ಬೇಕು ತಾಳ್ಬೇಕಲ್ಲಿ. ಏನು ನಿಮ್ಮ ದುಡ್ಡು ನಮಗೆ ತೊಗೊಳಕ್ಕೆ ಬರ್ತದೆ ವಚನ ಯಾರ ದುಃಖ ಯಾರಿಗೆ ತೊಗೊಳಕ್ಕೆ ಬರೋಂಗಿಲ್ಲ, ಯಾರ ಸುಖ ಯಾರಿಗೆ ತೊಗೊಳಕ್ಕೆ ಬರೋಂಗಿಲ್ಲ. ಇನ್ನು ಈ ಸಂಸಾರ ಯಾರಿಗೆ ತೊಗೊಳಕ್ಕೆ ಸಂಸಾರ ಸಾಕಲ್ಲ ದುಃಖದ ಯಾರಿಗೆ ತೊಗೊಳ್ಬಾರ್ದು? ಯಾರು ತಮ್ಮ ನಿನಗೆ ಯಾರು ದುಃಖ ಕೊಟ್ಟಿಲ್ಲ, ನನಗೆ ಯಾರು ನಿನ್ನ ಕಲ್ಯಾಣ ನೀನೇ ಮಾಡ್ಕೋಬೇಕನ್ನ ಯಾರು ಮಾಡಬೇಕು. ಸಂಸಾರ ವಾದಿದು ವಾದಿದ ಅಂತ ಯಾಕೆ ಬರಬಾರ್ದು? ಇದಕ್ಕೆ ಆದಿ ಅಂತ ಹೇಳಕ್ಕೆ ಬರಂಗಿಲ್ಲ ಅಂತ ವಾದಿದ್ದು. ಸಮುದ್ರದಲ್ಲಿ ಅಲ್ಲಿ ಅನಂತ ಪಾರ ಈ ಸಂಸಾರ ಸಮುದ್ರದಲ್ಲಿ ಇದಕ್ಕೆ ಆದಿ ಅಂತ ಗೊತ್ತಿಲ್ಲ. ಏನು ಚಾಲು ಮಾಡಿದಂತ ಗೊತ್ತಿಲ್ಲ, ಇದು ಏನು ಮುಗಿತ ಗೊತ್ತಿಲ್ಲ. ಅದಕ್ಕೆ ಈ ವಾಯುದಲ್ಲಿ ಮಗ್ನ ಸಂಬಂಧ ಇರೋದು ಬೇರೆ, ಮಗ್ನ ಬೇರೆ. ಶರೀರ ಬ್ಯಾಟ್ರಿ ಹಿಡ್ಕೊಂಡು ನಿಶೆ ಕುಡ್ದಲ್ಲಿ ಆಮೇಲೆ ಕುಡ್ದವನೇ ಕುಡ್ತದೆ, ಹಿಡ್ದವನೇ ಆಗ್ತದೆ. ಆ ಅಂಗಡಿಯವ ದಿನ ಮಾತಾನು ಕುತ್ಕೊಂಡೆ ಮತ್ತು ಅವನ ನಿಶೆ ಆಗಿದ್ರೆ ಮತ್ತು ಆ ಮಾರದೆ ಹೆಂಗೆ ಆಗ್ತಿರ್ತಂತ ಅಂಗಡಿ ವ್ಯಾಪಾರ ಆಗ್ತದೆ. ಸಂಬಂಧದ ಅವನಿಗೆ ಮಗನೇನ ಮಗನೇನವರ ಹೀಗೆ ಸಂಸಾರ ಬಾಧಿಸವು ಮಗ್ನ. ಹುಟ್ಟು ಸಾಯುವುದೇ ನನ್ನ ದಂಡ ಅಂತ ತಿಳ್ಕೊಳ. ಮಗ್ನ ಅಂದ್ರೇನು? ಯಾಕೆ ಹುಡ್ತೀವಿ ಐತಿ, ಯಾಕೆ ಸಾಯ್ತಿ ಇದರಾಗ ಮುಳಿಗೆದ್ದ ಹೆಂಗೆ ಬಟ್ಟಿ ಒಳಗೆ ಬಣ್ಣದಾಗಿ ಮುಳುಗೆದ್ರೆ ಹಾಕದ ಹಂಗೆ ಜೀವಾತ್ಮ ಅಂದರೆ ಸಾಯವ ಉಂಟ ಮಗ ಅದೇ ಮತ್ತೆ ಎಲ್ಲಿ ಒಂದಿಟ್ಟು ಇಲ್ಲ ಹತ್ತಿರ ಸಾಯೋದಕ್ಕೆ ಆತ ಏನು ಸಾಯಬೇಕು, ದಿನ ಸಾಯ್ತಾನೆ. ದಿನಕ್ಕೊಮ್ಮೆ ಸಾಯುವುದು ನಿದ್ರೆ ನೀ ಕಾಣಿ. ಮನುಷ್ಯ ಒಮ್ಮೆ ಸಾಯ್ತಾನೆ, ದಿನ ದಿನ ಇಟ್ಟಿಟ್ಟು ನಿಮ್ಗೆ 50 ಸತ್ತ ಸಾಯ್ಕೋತೆ ಬಂದು 50 ನಾನು. ಅದಕ್ಕೆ ಮನುಷ್ಯನೆಲ್ಲ ಇದು ತಿಕ್ಕ ಮಗ್ಗನೂ ಅದನ್ನ ಸಾಯುವುದ್ರೊಳಗೆ ಅದನ್ನೇ ಆ ಮರಣದಾಗಿ ನಡಬೇಕಲ್ಲ, 25 ಬಂದಿತ್ತಲ್ಲ. ಅದಕ್ಕೆ ಮಗ್ನಂ ಸಂಸಾರವಾರಿದು ಜನ್ಮ ಮರಣವೆಂಬ ಸಮುದ್ರದಲ್ಲಿ ಮುಳುಗಿರುವ ಅದೇ ಆಗಿರುವ ಆತ್ಮಾನ ತನ್ನನ್ನು ಏನು ಉದ್ಧರಿ ಎತ್ತಬೇಕು.
ಮಂದಿಗೆ ಎತ್ತವ್ರಿಗೆ ದಯಾವಂತ ಬರ್ತಾರೆ, ನನಗೆ ಎತ್ತವ್ರಿಗೆ ಸ್ವಾರ್ಥ. ಹಿಂಗೆ ಬಂದಾರ ಸ್ವಾರ್ಥ, ಪೂರ್ಣ ಸ್ವಾರ್ಥಿ ಬಂದ ಅಂದು ಮಾಡೋ ಸ್ವಾರ್ಥಿ. ನಮ್ಮ ಕಲೆ ಯಾವ್ದಾರ ಮಾಡೋದು. ಅದಕ್ಕಂತಾರೆ ಏನಪ್ಪ ಅಂದ್ರೆ ಮಗ್ನಂ ಆತ್ಮ ನಮ್ಮ ತನ್ನ ಉದ್ಧಾರ ಮಾಡ್ಕೊಂಡು ಮನೆ ಮಾಡಿದ್ರೆ ಆತ್ಮಾನಂ ಏನು ಮಾಡಬೇಕು? ಉದ್ಧಾರ. ಆ ಸಂಸಾರ ಸಮಯದಲ್ಲಿ ಮುಳುಗಿರುವ ಅವನನ್ನು ಮ್ಯಾಲೆ ಎತ್ತಬೇಕು. ಆತ್ಮನ ಎಲ್ಲಿ ಜನ್ಮ ಮರಣವೆಂಬ ಸಾಗರದಿಂದ ಎತ್ತಬೇಕು. ನಡ್ಬೇಕು ಅನಂತರ ಎತ್ತಬೇಕು. ಹೆಂಗೆ ಎತ್ತಬೇಕ್ರಿ? ಸಮ್ಯಕ್ ದರ್ಶನ ನಿಷ್ಠಯ ಯೋಗಾರೂಢತ್ವ ಆಸಾಧ್ಯ ಉದ್ಧಾರ. ಹೆಂಗೆ ಉದ್ಧಾರ ಮಾಡಬೇಕು ಅಂದ್ರೆ ಸಮ್ಯಕ್ ದರ್ಶನ ನಿಷ್ಠೆ. ಸಮ್ಯಕ್ ದರ್ಶನ ಅಂದರೆ ಯಾವ್ದು ಹೆಂಗದ ದರ್ಶನ. ಗಿಡನೇ ಮರಕ್ಕೆ ಮರನೇ ಮನುಷ್ಯ ಸಮ್ಯಕ್ ದರ್ಶನ. ವ್ಯವಹಾರ ದೃಷ್ಟಿ, ಏನು ಬೌದ್ಧಿಕ ದೃಷ್ಟಿಯಿಂದ ಅಧ್ಯಾತ್ಮ ದೃಷ್ಟಿ ಏನು ಸಮ್ಯಕ್ ದರ್ಶನ? ಯಾವ ಸತ್ತದ ಅದು ಸತ್ತು, ಅಸತ್ತದ ಅಸತ್ತು. ಇದಕ್ಕೆ ಬೇಕಂದ್ರೆ ಆತ್ಮಾನಾತ್ಮ ವಿವೇಕ, ನಿತ್ಯ ನಿತ್ಯ ವಸ್ತು ವಿವೇಕ, ಸತ್ಯ ಸತ್ಯ ವಿವೇಕ, ಇವಾಗ ದರ್ಶನ. ಹಿಂಗೆ ಸಮ್ಯಕ್ ದರ್ಶನ ಮಾಡಬೇಕು. ಮಾಡಿ ಅದರೊಳಗೆ ನಂಬಬೇಕು, ನಿಲ್ಲಬೇಕಾಗಿ. ಸಂಶಯ ಇರಬಾರ್ದು ಅದರ ದರ್ಶನದಲ್ಲಿ. ಸಂಶಯ ಇತ್ತು ಅಂದ್ರೆ ಆತ್ಮ ವಿನಶ್ಯತಿ. ನೀ ಏನು ನೋಡಿದಿ ಅದು ಕರೆ. ಎಲ್ಲಿ ಹೋದ್ರು ಸಾಕ್ಷಿಯಾಗಿ ಸಾಕ್ಷಿ ಅದಕ್ಕೆ ಇರ್ತಾನ. ಏನು ನೋಡೋಣ ಹಂಸಂಗ ದರ್ಶನದ ನೀನು ನಿಷ್ಠೆಗೊಳ್ಳವನಾಗಿ, ದೃಢಗೊಳ್ಳವನಾಗಿ. ಸತ್ಯ ಸತ್ಯನೇ, ಅಸತ್ಯ ಸತ್ಯ ಎಂದೂ ಅಸತ್ಯ ಸತ್ಯ ಆಗಲ್ಲ ಅನ್ನೋದು ಸತ್ಯ ಅಸತ್ಯ. ಹೀಗೆ ಆ ನಿಷ್ಠೆಯಿಂದ ಏನಪ್ಪ ಅಂದ್ರೆ ಅಸಾಧ್ಯ. ಸಮ್ಯಕ್ ನಿಷ್ಠೆಯಿಂದ ಏನು ಮಾಡಬೇಕು? ಯೋಗಾರೂಢ ಅಸಾಧ್ಯ. ಯೋಗಾರೂಢ ಅಸಾಧ್ಯ. ಯೋಗಿಯಾಗಿ ಯೋಗ ಕರ್ಮಸು ಕೌಶಲ. ಹಾಗೆ ಏನಪ್ಪ ನೀ ಯೋಗಿಯಾಗ, ಆಮೇಲೆ ನೀ ಯೋಗಾರೂಢಿ ಆಗಿ ಬರ್ತದೆ. ಮೊದಲು ಯೋಗಿ, ಸರ್ವ ಸಂಕಲ್ಪ ಸನ್ಯಾಸಿ ಯೋಗಿ. ಸಮಸ್ತ ಸಂಕಲ್ಪ ಸನ್ಯಾಸಿ ಮಾಡಿ ಯೋಗಿ ಆಗಿ ಅಂತಂದರೆ ಅವಾಗ ಏನಾಗ್ತದೆ? ಆತ್ಮಾನ ಉದ್ಧರಿಸಿದೆ. ನಿನ್ನ ಆತ್ಮವನ್ನು ನಿನ್ನ ಗೆದಿಲಿಕ್ಕೆ ಬರ್ತದೆ. ಅದಕ್ಕೆ ಏನಪ್ಪ ಅಂದ್ರೆ ಮನುಷ್ಯ ಮಾಡಿ ಒಂದು ವೇಳೆ ಆತ್ಮನ ಉದ್ಧಾರ ಮಾಡಿದ್ರು ಅಂದ್ರೆ ನೀವೊಬ್ಬ ಆತ್ಮಘಾತಿ ಆಗಬೇಡ. ಆತ್ಮಘಾತಿಗೆ ಎಲ್ಲಿನೂ ಕೂಡ ಏನಪ್ಪ ಅಂದ್ರೆ ಅವನಿಗೆ ಸುಖ ಇಲ್ಲ ಮನುಷ್ಯ. ನಾನು ಹೌದು ಅಲ್ಲೋ ಕಲಿಯುವ ಆತ್ಮ ಹಿಂಗೆ ಸಂಶಯ ಪಡಬೇಡ. ಸಂಶಯ ಆತ್ಮ ಮನಸ್ಸಿಗೆ. ಅದಕ್ಕೆ ಹೇಳು ನಿಷ್ಠಯ, ನಿಶ್ಚಯ ತಿಷ್ಠತೆ ಇತಿ ನಿಷ್ಠ. ಸಂಶಯ ವಿಪರೀತ ಭಾವನಾರಹಿತವಾಗಿ ತಿಳುವಳಿಕೆ ನಿಷ್ಠ ಅಂತ. ಅದು ಕರ್ಮನಿಷ್ಠ ಇರಬೇಕು, ಉಪಾಸನಿಷ್ಠ ಇರಬಹುದು, ಅದು ಜ್ಞಾನನಿಷ್ಠ ಇರಬೇಕು. ಇಲ್ಲಿ ಜ್ಞಾನನಿಷ್ಠೆ ಹೇಳ್ತಾರೆ. ಈ ನಿಷ್ಠೆಯ ಏನು ಮಾಡು? ಆತ್ಮಾನ ಉದ್ಧಾರ. ಈಗ ನಿನ್ನ ಆತ್ಮವನ್ನು ಉದ್ಧಾರ ಮಾಡು ಅಂತ ಮನುಷ್ಯನಪ್ಪ ಅಂತ ಕೇಳಿದ್ರೆ ಅವನು ಸುಖಿ ಆಗ್ತಾನೆ ಅಂತ ಹೇಳಿ. ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಅವನು ಹೇಳ್ತಾರೆ, ಸರ್ವಕರ್ಮಾಣಿ ಸನ್ಯಾಸ್ಯ ಭವಬಂಧನ ವಿಮುಕ್ತೆ ಸರ್ವಕರ್ಮಾಣಿ ಸನ್ಯಾಸ್ಯ ಧೀರೈ ಪಂಡಿತೈ ಆತ್ಮಾಭ್ಯಾಸ ಉಪಸ್ಥಿತೈ ಯತ್ನ. ಅದಕ್ಕೆ ಏನು ಮಾಡ್ರಿ ಅಂದ್ರೆ ಅವ್ರು ಹೇಳ್ತಾರೆ ಭವಬಂಧ ವಿಮುಕ್ತೆ. ಇಲ್ಲಿ ಭವಬಂಧ ಅಂದರು ಹಿಂದೆ ಸಂಸಾರ ಅಂದರು. ಸಂಸಾರ ಭವ ಏವ ಬಂಧ ಭವಬಂಧ.
ಭಗವಾನಂದ ಟೂ ಸೈಜ್. ಅದಕ್ಕೆ ಸಂಸಾರ ನೋಡಿ, ಸಮ್ಯಕ್ ಸರತಿ ಇತ್ತು ಸಂಸಾರ, ಅದಕ್ಕೆ ಸಂಸಾರ. ಈಗ ಇದ್ದಿದ್ದಲ್ಲಿ ಒಂದು ಸ್ವಲ್ಪ ಹೋಗ್ತೇವೆ, 10, 20, 22, 30, 35 ಹೊಡ್ತೇವೆ, ರೈಟ್, ಸ್ವಲ್ಪ ಇರ್ತೇವೆ. ಅದಕ್ಕಂದ್ರೆ ಅವರು ಭವಬಂಧ ವಿಮುಕ್ತೈ. ಭವಬಂಧ ಅಂದರೆ ಜನ್ಮ ಮರಣ, ಇದು ಬಂಧನ. ಬಂಧನ ಅಂತ ಅದಕ್ಕಂತೇವೆ ನಾವು. ಅಪೇಕ್ಷಾ ರಹಿತವಾದದ್ದು ಬಂತ ಬಂಧನ. ನಮ್ಗೆ ಇಚ್ಛೆ ಇಲ್ಲ, ನಾವು ಜನಾಶಯ ಮಾಡ್ಬೇಕಂತೆ ಡಾಕ್ಟರ್ ಬಂಧ ಮಾಡೋಣ, ತಿರುಗಾಡ, ನಮ್ಗೆ ಇಚ್ಛೆ ಇಲ್ಲ, ಅದಕ್ಕೆ ಬಂಧನ. ನಮ್ಮ ಬಾಯಿಗೆ ಬಂಧನ ಅಂತ ಏನು ಮಾಡ್ತಾರೆ. ನಾನು ಕೈನೇ ಕಟ್ಟಿ, ಕೈ ಕಟ್ಟಿರ್ತಾನೆ ಯಾರು, ಕೈನೇ ಕಟ್ಟಿ, ನಾನು ಬಾಯಿಗೆ ಬಂದ ಅಂತಿರ್ತಾರೆ. ಕಟ್ಟಿಲ್ಲ, ಸಿಕ್ಕೊಂಡ್ರೆ ಆಡಬಾರ್ದು ಕೈ, ಆಡಬಾರ್ದು ಕೈ ಅಂತ ಹೇಳೋರು ಮಾಡಬೇಡ. ಅದಕ್ಕೆ ಏನಪ್ಪ ಅಂತ ಕೇಳಿದ್ರೆ ಇದು ಬಂಧನ ಅಂತ. ನಮ್ಮ ಅಪೇಕ್ಷೆಗೆ ವಿರುದ್ಧವಾಗಿ ಇತ್ತು ಅಂದ್ರೆ ನಾವೇನಂತೇವೆ, ಅದಕ್ಕೆ ಬಂಧನ. ಅದಕ್ಕೆ ಬಂಧನ. ಇದೇನದು ಭವಬಂಧ. ಸಾಯಬೇಕಂತ ಅಲ್ಲೇ ಏನದು ಇಚ್ಛ ಅಲ್ಲೇ ಸಾಯಬೇಕ ಬಂಧನ. ಜೇನಿಗೆ ಯಾರು ಅಪೇಕ್ಷೆಯನ್ನು ಹೋಗಂಗಿಲ್ಲ. ಅವು 4 ಗಾಡಿನೇ ಇದಾವೆ, ಇಲ್ಲಿನ ಮನೆಗೆ 4 ಗಾಡಿನೇ ಇದೆ. ಅದು ಇದು ಇದಕ್ಕಿಂತ ಭಾಳ ಚಂದ ಅದ, ಭಾಳ ಮಜಬೂತು ಕಟ್ಟಿರ್ತಾರೆ ಅವ್ರು ಜೇನು. ಇದಕ್ಕೆ ಮಜಬೂತ್ ಇರಂಗಿಲ್ಲ, ಭಾಳ 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 ಕಟ್ಟಿರ್ತಾರೆ. ಎಷ್ಟು ಸೆಕ್ಯೂರಿಟಿ ಪೊಲೀಸರು ನಿಂತಿರ್ತಾರೆ ಮಕ್ಕಳು ನಿಮ್ಮ ಕಾಯ ಆರಾಮಿರ್ಬೇಕು. ಬಂದ ಯಾಕೆ ನನ್ನ ಮನಸ್ಸಿಲ್ಲ ಇರಕ್ಕೆ. ಇಲ್ಲಿ ಈ ಮುರುಕು ಮನೆಯಾಗ ಇರಕ್ಕೆ, ಹರಕು ಮನೆಯಾಗ ಇರಕ್ಕೆ ಆಗಲ್ಲ. ಬರಲ್ಲ. ಮುಂಜಾನೆ ಬರೋದು, ನಾಷ್ಟ ಬರ್ತದೆ, ಜೈಲಿಗೆ ಊಟ ಟೈಮ್ ಊಟ ಬರ್ತದೆ, 4 ಗಂಟೆ ಚಾಯ್ ಇರ್ತದೆ, 10 ಮಣಿ ಊಟ ಇರ್ತದೆ. ನೀನು ಮನಸ್ಸು ಒಪ್ಪಂಗ ಅದಕ್ಕೆ ಬಂದರು. ಅದಕ್ಕೆ ಹೇಳ್ತಾರೆ ಭವಬಂಧ ಜನ್ಮ ಮರಣ ಸುಖ ದುಃಖ ನಮ್ಮ ಅಪೇಕ್ಷೆ ಇಲ್ಲ, ಅವು ಬರ್ತಾವೆ. ಅದಕ್ಕೆ ಆಗಂತೆ ಬಂಧ. ಬ್ಯಾಡದು ಬಂದ್ರೆ ಬಂಧ, ಬೇಕಂದ್ರೆ ಬಂದ್ರೆ ಸುಖ. ಅದಕ್ಕೆ ಅಂತಾರೆ ಇವ ಬಂಧ ವಿಮುಕ್ತಯೇ. ನಾ ಬ್ಯಾಡಂದನೂ ಅನಿವಾರ್ಯ ಬರತಕ್ಕಂಥ ಇವ ಬಂಧ ವಿಮುಕ್ತಯೇ. ವಿಮುಕ್ತಯೇ ಅಂದರೆ ಮುಕ್ತ ಅಂದರೆ ವಿಮುಕ್ತಿ ಅಂದರೆ ಬಡ್ಡಿ ಹಿಡ್ಬೋದು, ವಿಶೇಷವಾಗಿ ಹಳ್ಳಿ ಬರ್ಬಾರ್ದು ನೋಡಿ. ಡಾಕ್ಟರು ಆರಾಮಾಗ್ಯದ ಕಲೆ, ಆರಾಮಾದರೂ 1-2 ದಿನ ತೋರ್ಬೋದಂತ. ಆರಾಮಾಗ್ಯದ ಏನು ಪೂರ ಹೋಗ್ಬೇಕು ಜಾಗ, ಆಗದ ಪೂರ ಹೋಗ್ಬೇಕು. ಕ್ಯಾನ್ಸರ್ ರೋಗ ಹೆಂಗೆ ಹಂಗೆ ಬಂದು ಎಲ್ಲೇದು ಮೂಲೆ ಒಂದು ಉಳಿತು ಕ್ಯಾನ್ಸರ್ 10 ವರ್ಷ ತುಂಬಿದ್ರೆ ಬೈತು. ಈ ಅಹಂಕಾರ, ಮಮಕಾರ, ಅಜ್ಞಾನ ಸಂಸ್ಕಾರ ಈ ಕ್ಯಾನ್ಸರ್ ಇದ್ದಂಗೆ ಪಕ್ಕ ತೆಗಿಬೇಕು. ಎಲ್ಲೆಲ್ಲಿ ಇಟ್ರಿ ಮತ್ತು ವರ್ಷನಾಗ ಮೈ ತುಂಬ. ಹಂಗಂತರ ಅವರು ಈ ಭವಬಂಧ ಏನದ ಇದು ಪೂರ ವಿಮುಕ್ತಯೇ. ಬಡ್ಡಿ ಹಿಡಿದು, ಬಡ್ಡಿ ಹಿಡಿದು ಏನಪ್ಪ ಅಂತ ಕೇಳಿದರೆ ವಿಮುಕ್ತಯೇ ಏನಪ್ಪ, ಎಚ್ಚತಾಂ ಪ್ರಯತ್ನ ಮಾಡಿರಿ, ಆಪರೇಷನ್ ಮಾಡ್ರಿ, ಗುಳಿಗೆ ತೊಗೊಳ್ಳಿ, ಪಥ್ಯ ಮಾಡಿರಿ. ಹೆಂಗೆ ಹೇಳಕ್ಕೆ ಇಲ್ಲ ಅಂತಂದ್ರೆ ಮತ್ತು ಕ್ಯಾನ್ಸರ್ ಅರ್ಧಂಬರ್ಧ ಪೂರ ಅದಕ್ಕೆ ಅವ್ರು ಯಾರು ಮಾಡ್ತಾರೆ? ಶಾಣ ಇದ್ದವನೇ ಪಥ್ಯ ಮಾಡ್ತಾನೆ, ಬಾಯಿ ಚಟ ಇದ್ದವ ಪಥ್ಯ ಮಾಡಾಗಿ ನಾವು 3 ಮನುಷ್ಯ ಪಥ್ಯ ಮಾಡಾಗಿ. ಅದಕ್ಕೆ ಹೇಳ್ತಾರೆ ಅವರು ಈ ಪಥ್ಯ ಮಾಡಿದಾಗ ಪಂಡಿತೈ ಧೀರೈ. ಪಂಡಿತ ಅಂದರೆ ಶಾಸ್ತ್ರಜ್ಞಾನ ಅಂತ, ಜ್ಞಾನ ಬಹಳ ಬಂದಿದೆ.
ಚಟಸ್ ಮಾಡಿಬಿಡ್ತಾವ. ಧೀರ ಏನು ಕಸ್ಯ ಧೀರ ನಿತ್ಯ ನಿತ್ಯ ವಿವೇಕ ಪಂಡಿತನೂ ಇರಬೇಕು, ಬಿಡು ಧೈರ್ಯನೂ ಇರಬೇಕು. ಬಿಡು ಧೈರ್ಯ ಇರಬೇಕು. ಪಂಡಿತ ನಿತ್ಯ ನಿತ್ಯ ವಿವೇಕದ ವಿವೇಕದ ಬಿಡು ಧೈರ್ಯ ಇರೋದು ಗೊತ್ತದೆ. ಹೆಚ್ಚಿಂದ ಮನೆ ಗಂಡ ಬರ್ತಾರಂತ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರೆ ಧೀರ ಹೀ ಪಂಡಿತ ಹೀ ಏನಪ್ಪ ಯತ್ಯತ ಪ್ರಯತ್ನ ಮಾಡಬೇಕು. ಬ್ರಹ್ಮಜ್ಞಾನ ಹಂಗೇ ಬರುವುದಲ್ಲ, ಹೇಳಿ ಪ್ರಯತ್ನ ಮಾಡಬೇಕು. ಶಮ ದಮ ಷಡ್ ಸಂಪತ್ತಿ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಅವರು ಯತ್ಯತಾಂ ಏನಪ್ಪ ಅಂದರೆ ಯಾರು ಪಂಡಿತ ಹಿ ಪಂಡಿತ ಅಂದರೆ ಬುದ್ಧಿ ಅಲ್ಲ, ವಿವೇಕಿ ಸಾಧಕ ಶಾಣೆ ಪಂಡಿತ ಹಿ ವಿವೇಕಶೀಲ ಹಿ ವಿವೇಕಿ ಆಗಿರ್ತಕ್ಕಂಥ ವ್ಯಕ್ತಿ ಈ ಭವದ ಬಂಧನದಿಂದ ಮುಕ್ತ ಆಗಬೇಕಾಗಿತ್ತು ಅಂದರೆ ಫಲದಾಯಕವಾದ ಕರ್ಮಗಳನ್ನು ತ್ಯಾಗ ಮಾಡಿ ಏನಪ್ಪ ಅಂದರೆ ಅಭ್ಯಾಸ ಮಾಡಬೇಕು. ಅವ ಪ್ರಯತ್ನ ಮಾಡಬೇಕು. ಪ್ರಯತ್ನ ಬಹಳ ಮಂದಿ ಮಾಡ್ತಾರೆ. ಅದಕ್ಕೆ ಬರ್ತೇವೆ 1000 ರೂಪಾಯಿ ಪಗಾರ ಹೊಸ ಹೊಡೆದು 5 ರೂಪಾಯಿ. ಅದಕ್ಕೆ ಪಂಡಿತ ವಿವೇಕಶಾಲಿಗಳಿಂದ ಅಭ್ಯಾಸ ಮಾಡಬೇಕು, ಪ್ರಯತ್ನ ಮಾಡಬೇಕು. ಏನು ತಚ್ಚಿಂತನ ತತ್ವತನ ಅನ್ಯೋನ್ಯಬೋಧನ ಏಕದೇಕ ಪರಸ್ತು ಬ್ರಹ್ಮಾಭ್ಯಾಸ. ಅದಕ್ಕೆ ಹೇಳಿದ್ರು ಅಭ್ಯಾಸ ಅಂತ ಮಾಡಬೇಕು. ಹಾಗೆ ಅಭ್ಯಾಸ ನಿರಂತರ ಮಾಡಕತ್ತಾರೆ ಅಂತ ಏನಾಗ್ತದೆ ಅಂದರೆ ಅವನಲ್ಲಿ ವಿವೇಕ ಉತ್ಪನ್ನ. ಅವನಲ್ಲಿ ಏನಪ್ಪ ಅಂತ ಕೇಳಿದರೆ ನಿತ್ಯ ಆತ್ಮಾನಾತ್ಮ ವಿವೇಕ. ಇವು ಮೊದಲನೇ ವಿವೇಕ ಆಗ್ಯಾವ. ಇದು ಆತ್ಮಾನಾತ್ಮ ವಿವೇಕ ಅವನ ಹತ್ತಕ್ಕೆ ಉತ್ಪನ್ನ ಅಂತ ತಿಳ್ಕೊಂಡು ಏನಪ್ಪ ಅಂದ್ರೆ ಮಾಡಬೇಕು. ಅದೇ ತತ್ಚಿಂತನ ಇತ್ಯಾದಿಗಳನ್ನು ಹೇಳ್ಯಾರ. ಆದ್ದರಿಂದ ಮತ್ತು ಇವೇನು ಎಲ್ಲ ಬಿಟ್ಟು ಅದು ಮಾಡಬೇಕಂತೀರಿ ಮತ್ತು ಪೂಜಾ ಪಾಠಗಳು ಬಿಟ್ಬಿಡೋ ನನಗೆ ನೋಡಪ್ಪ, ನಮ್ಮ ಶಾಸ್ತ್ರ ಬಿಡು ವೇದಾಂತ ಬಿಡೋಕ್ಕೆ ಹೇಳಕ್ಕೆ ಕಮ್ಮಿ ಆಗಿಲ್ಲ. ಅದಕ್ಕೆ ಕೆಲಸನೇ ಇಲ್ಲ. ನಮ್ಮ ವೇದಾಂತ ತಿಳಿ ಅಂತ ಹೇಳ್ತೀವಿ ಅಷ್ಟೇ. ವೇದಾಂತ ಹಿಡಿ ಬಿಡು ಇನ್ನು ಅದು ಅದಕ್ಕೆ ಹೋಗ್ಬಿಡ್ತೀನಿ ನಾನು. ನೀವು ಹೈಸ್ಕೂಲ್ಗೆ ಕಾಲೇಜ್ ಹೋದ್ರೆ ಪಾರ್ಟಿ ಪೆನ್ಷನ್ ತೊಗೊಂಬಂತಾರೆ ಮತ್ತು ಬೆನ್ನೈತೆ ಇದ್ರೆ ಪಾರ್ಟಿ ತಂದಿದ್ದೀರ ಪೆನ್ಷನ್ ತಂದಿದ್ದೀರ ಅಂತ. ಇದು ನಮ್ಗೆ ಎಣ್ಣೆ ಕ್ಲಾಸ್ ಮಾಡಬೇಕು. ಇದು ಮಾಡೋದು ಬಿಡೋದಿಲ್ಲ. ಅದು ನಮ್ಮ ವಿಷಯ. ಅದು ನಡಲಿಕ್ಕೆ ಹೋಗಿದಂತ ಅದು ಕರ್ಮ. ಯಾರಿಗೆ ಪಾಪದೋಷ ಮಾಡಲಿ ಚಿತ್ತಶ ಶುದ್ಧೇ ಕರ್ಮ ಮತ್ತು ವಸ್ತು. ಅದಕ್ಕೆ ಹೇಳ್ತಾರಪ್ಪ ಅಂತ ಕೇಳಿದರೆ ಯಾವ ಮನೆಗೆ ರೋಗ ಆಗಿದೆ ನಮ್ಮ ಗುಳಿಗೆ ಔಷಧ ನುಂಗುದು. ಯಾವುದೇ ರೋಗ ಇಲ್ಲ, ಹೊಟ್ಟಿನ ಕಡೆ ಕತ್ತಿಲ್ಲ, ನೋಡಿ ಗುಳಿಗೆ ನುಂಗೋದು ನೋಡಿ ಮಸ್ತ್ ಒಂದು ಅನ್ಕೊಳ್ಳೋದು ಮಾಡಬೇಕು. ಯಾರ ಚಿತ್ತ ಏನೂ ಮಾಡೋಕ್ಕೆ ಒಲ್ಲಂತದ್ದು, ಪೂಜೆ ಮಾಡೋಕ್ಕೂ ಹೋದಂಥದ್ದು, ಶಾಸ್ತ್ರಕ್ಕೆ ಹೋಗೋಕ್ಕೂ ಹೋದಂಥದ್ದು, ಹಮೇಶ ಮುಕ್ಕೋಬೇಕಂಥದ್ದು ಅಂಥವ್ರಿಗೆ ಎಬ್ಬಿಸ್ಕೊಂಡ್ರು. ಮತ್ತೇನು ಚೂಟು ಏನು ಮಾಡಬೇಕು ಕುಂಟದೆ ಅಂತೇನು ಏನು ಮಾಡಬೇಕು ಅವನಿಗೆ ಹೇಳ್ತಾರೆ. ಅದಕ್ಕೆ ತರೋದು ಚಿತ್ತಸ್ಯ ಶುದ್ಧಯೇ ಕರ್ಮ. ಯಾರಿಗಪ್ಪ ಅಂದ್ರೆ ಬಟ್ಟೆ ಹೊಲಸಾಗಿದ್ದರೆ ಅದಕ್ಕೆ ಸಾಬೂನು ಹಚ್ಚಿ ಒಗಿ ಅಂತೀವಿ. ಹೊಸ ಬಟ್ಟೆಗೆ ಅಂತಾರೆ, ಸ್ವಚ್ಛ ಬಟ್ಟೆಗೆ ಯಾರು ಒಗಿ ಅಂತಾರೆ. ಶೋಷಣ ಕೆಲಸ ಮಾಡೋದ ಸ್ವಚ್ಛ ಇದೆ, ಚಲೋ ಇದ್ದು ಬಟ್ಟೆ ನಾಲ್ಕು ನೀರು ತೆಗೆದು ಸ್ವಚ್ಛಿದ್ರೆ ಸ್ವಚ್ಛಿದ್ರೆ ಚಿತ್ತಶ ಶುದ್ಧಯೇ. ಚಿತ್ತ ಮನಸ್ಸು ಅಂತಃಕರಣ ಅಪವಿತ್ರ ಇದ್ದರೆ, ಅಪವಿತ್ರ ಅಂದರೆ ಕಾಮ
ಕರ್ಮಾದಿಗಳಿಂದ ಕೂಡಿಕೊಂಡಿರ್ತಾರೆ. ಪಾಪ ಕರ್ಮಾದಿಗಳು, ಅನಂತ ಇಚ್ಛೆಗಳು, ಆಶೆ ಆಕಾಂಕ್ಷೆಗಳು ಇವೆಲ್ಲ ಇದ್ದು ಅಂದ್ರೆ ಹೊಸ ಅರಿವಿ, ಸ್ವಚ್ಛ ಅರಿವಿ, ಮೊದಲದ ಅರಿವಿಗೆ ಬಗೆಯಂತೆ ಆಗಿರ್ತಾರೆ. ಏನು ಮಾಡಿ ಹೊಲಸು ಮಾಡ್ಕೊಂಡೆ ಅಂದ್ರೆ ಅವ್ರು ಹೇಳ್ತಾರೆ. ಅದಕ್ಕೆ ಸಣ್ಣ ಕೂಸುಗಳಿಗೆ ಯಾವ ಕರ್ಮ ಹೇಳೋದು ನೋಡಿ. ಅವು ಭಾಳ ಸ್ವಚ್ಛ ಇರ್ತಾವೆ. ಇವು ದೊಡ್ಡನೇ ಇವೇ ಒಡಂಗೆ ಆಗಿರೋದು. ಹಣ್ಣು ಪೂಜೆ ಮಾಡಿ ಹೇಳೋದ್ರಿ ಹೆಂಗ ದೊಡ್ಡ ಮಾಡ್ತಾನೆ, ಹಂಗ ಹೊಲಸಾಗ್ತಾನ, ಹೆಂಗ ಹೊಲಸಾಗ್ತಾನ, ಹಂಗೆ ಸಾವನ್ನ ಹೆಚ್ಚಿಗೆ ಸಣ್ಣ ಹುಡುಗಿ ನಾನು ಅಂಗಿ ಚಡ್ಡಿ, ಇನ್ನು ಸಾಣದಿದ್ರೆ ಅಂಗಿ ಚಡ್ಡನೇ ಇದಾವೆ ಗೊತ್ತಾಗ್ತದೆ. ಮತ್ತೆ ನಾನು ಅಂಗಿ ಚಡ್ಡಿ, ಮುಂದೆ ನನ್ನ ಪುಸ್ತಕ, ಮುಂದೆ ನನ್ನ ಮನೆ, ಮುಂದೆ ನನ್ನ ಹೊಲ. ಈ ಹುಡುಗ ಸ್ವಚ್ಛತೇನಿಲ್ಲ. ಚಿತ್ತ ಹೊಲಸು ಯಾಕಾಗ್ಯದ, ಮನಸ್ಸು ಯಾರು ಅಹಂಕಾರ ಮಮಕಾರದಿಂದ ಹೊಲಸಾಗ್ಯದ ಅವ್ರಿಗೆ ಕಾರಣ ಹೇಳಬೇಕು. ಚಲೋ ಬಟ್ಟೆ ಸುಮ್ಮನೆ ನೀರು ಹಾಕ್ತದ, ಹಾಗೆ ನೀವು ಬರುತ್ತಿಲ್ಲ. ಚಿತ್ತಶುದ್ಧಿ ನತು ವಸ್ತು ಬಲ. ಒಂದು. ಎರಡನೇದು ಕರ್ಮ ಯಾಕೆ ಮಾಡಬೇಕು, ಕರ್ಮದಿಂದ ಏನು ಪಡೆಯೋದು, ನಿತ್ಯ ಸುಖ ಸಿಗ್ತದೇನು ಇಲ್ಲ. ಶಾಸ್ತ್ರ ಹೇಳ್ತದೆ ಜ್ಞಾನಾದೇವತ್ತು ಕೈವಲ್ಯ ಅಂತದ್ದು. ಜ್ಞಾನದಿಂದಲೇ ಮುಖ್ಯ ಅಂತದ್ದು, ಕರ್ಮದಿಂದ ಮುಖ್ಯ ಅಂದಿಲ್ಲ. ಮತ್ತು ನಮ್ಮಗಳ ಕೈಯಾಗ ಜ್ಞಾನ, ಪರಮಾತ್ಮನ ಜ್ಞಾನ, ಬ್ರಹ್ಮಾತ್ಮ ಐಕ್ಯದ ಜ್ಞಾನ ಅದು ಸಿಗ್ತದೆ. ಅದಕ್ಕೆ ಏನಿದೆ, ವಸ್ತು ಪ್ರಕಾಶ ಆಗುವುದಿಲ್ಲ. ವಸ್ತು ಕತ್ಲೆಯಾಗಿದ್ದು ವಸ್ತು ಪ್ರಕಾಶ ದೀಪನೇ ಬೇಕು, ಏನೋ ಮತ್ತೊಂದು ಜರುರತಿ ಇಲ್ಲ. ಅದು ಜಪ ಮಾಡಿದ್ರೆ ಕತ್ಲೆ ಬಂದಿಲ್ಲ, ಹೊರಗಿಲ್ಲ. ಕತ್ಲೆ ದಾನ ಮಾಡಿದ್ರೆ ಕತ್ಲೆ ಬಂದಿಲ್ಲ, ಬೆಳಕೇ ಬೇಕು. ಆಗ ಜ್ಞಾನವೇ ವಸ್ತು ಅಂದರೆ ಬ್ರಹ್ಮದ ಉಪಲಬ್ಧಿಗೆ. ವಸ್ತು ಬ್ರಹ್ಮ, ಆ ವಸ್ತು ಪ್ರಪಂಚ. ಆ ಬ್ರಹ್ಮ ಜ್ಞಾನಕ್ಕೆ ಬ್ರಹ್ಮ ಪ್ರಾಪ್ತಿಗೆ ಏನಪ್ಪ ಅಂತ ಕೇಳಿದ್ರೆ ಕರ್ಮ ಜರುರತಿಲ್ಲ. ಅದು ನಿನ್ನ ಮನಸ್ಸು ಸ್ವಚ್ಛ ಮಾಡ್ತದೆ, ಪಾಪ ನಿವೃತ್ತಿ ಮಾಡ್ತದೆ ಅಷ್ಟೇ. ಪಾಪ ಕಳೆಯಕ್ಕೆ ಕರ್ಮ ಬೇಕು ನೋಡಿ, ಪುಣ್ಯಕ್ಕೆ ಕರ್ಮ ಬೇಕು, ಬ್ರಹ್ಮ ಬೇಕಂದ್ರೆ ಕರ್ಮ ಬೇಕು. ಮತ್ತೆ ಏನು ಮಾಡ್ಬೇಕಂತೀರಿ? ಆ ಬ್ರಹ್ಮ ಹೆಂಗೆ ಸಿಗ್ತದೆ? ವಸ್ತು ಸಿದ್ಧಿ ವಿಚಾರ. ವಸ್ತು ಅಂದ್ರೆ ಬ್ರಹ್ಮ, ಅದರ ಸಿದ್ಧಿಯನ್ನು ಪ್ರಾಪ್ತಿ ಏನಾಗ್ತದೆ? ವಿಚಾರ. ಏನು? ಆತ್ಮ ಅನಾತ್ಮ, ನಿತ್ಯ ಅನಿತ್ಯ, ಸತ್ತು ಅಸತ್ತು ವಿಚಾರ ಮಾಡುವುದರಿಂದನೇ ವಸ್ತು ನಿನಗೆ ಉಪಲಬ್ಧಿ ಆಗ್ತದೆ. ವಿನ ನ ಕಿಂಚಿತ್ ಕರ್ಮ ಕೊಡುತ್ತೀವಿ. ಎಷ್ಟು ಕರ್ಮ ಒಂದಲ್ಲ, ಕೋಟಿ ಕರ್ಮ ಮಾಡಿದನು, ಕೋಟಿ ಜನ್ಮದಲ್ಲಿ ಮಾಡಿದನು. ಶತಕೋಟಿ ಜನ್ಮ ಹೇಳ, ಕೋಟಿ ಕರ್ಮ. ಈ ಜನ್ಮ ಸಾಯುವುದಕ್ಕೆ ಈ ಜನ್ಮದ ಕರ್ಮ ಮಾಡಿದನು. ಇಂಥ ಜನ್ಮ 100 ತೊಟ್ಕೊಂಡು ಬಂದನು ಕರ್ಮ ಮಾಡಿದನು. ಏನಪ್ಪ ಅಂತಂದರೆ ಅದು ಸಿಗುವುದಿಲ್ಲ. ಅದು ವಿಚಾರ ಮಾತ್ರದಿಂದನೇ ಸಿಗ್ತದಪ್ಪ, ಅನ್ಯ ವಿಚಾರ ಇಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಸಣ್ಣದೊಂದು ಯುಕ್ತಿ ಹೇಳ್ತಾರೆ. ಮುದುಕರ ಕೈಯಾಗ ಬಡಿಗಿರ್ತದೆ. ವೇದಾಂತಿಗಳಿಗೆ ಮುದುಕರ ಕೈಯಾಗ ಬಡಿಗಿದ್ದ ಮುದುಕಿ ಹೆಂಗೆ ನಡೆಯಂಗಿಲ್ಲ, ಹಂಗೆ ರದ್ದು ಸರ್ಪಿದೆ ವೇದಾಂತ ಹೇಳಕ್ಕೆ ಹೇಗೆ ಚಂದ್ರದ ಹಿಡ್ಕೊಂಡು ಅದ್ವೈತ ಸ್ಥಿತಿ ಬರ್ತದೆ. ಹೇಳಿದ್ರು ಸನ್ಮತ್ ವಿಚಾರತಃ ಸಿದ್ಧಾರಜ್ಜು ತತ್ವ ಅವಧಾರಣ ಭ್ರಾಂತ್ಯೋದಿತ ಮಹಾಸರ್ಪ ಭಯ ದುಃಖ ವಿನಾಶಿನಿ. ಸನ್ಮತ್ ವಿಚಾರಿತ ಸಿದ್ಧ, ಸರಿಯಾದ ದೃಷ್ಟಿ, ಸರಿಯಾದ ಬೆಳಕ, ಅದಕ್ಕೆ ಅಡಬೇಕು. ಸರಿ ಬೆಳಕಿರಬೇಕು, ಸರಿ ಕಣ್ಣಿರಬೇಕು. ಇವೆರಡು ದೃಷ್ಟಿಯಿಂದ ವಿಚಾರ ಸಿದ್ಧ ರಜ್ಜು ಏನಪ್ಪ? ತತ್ವ ಅವಧಾರಣ.
ಯಥಾದೃಷ್ಟಿ ತಥಾ ಸೃಷ್ಟಿ. ಅದಕ್ಕೆ ಭ್ರಾಂತಿಯಲ್ಲಿ 3-4 ಕಾರಣ ಇದೆ. ಅವು ಎಲ್ಲ ಏನಪ್ಪ ಅಂತ ಕೇಳಿದ್ರೆ ವಿಚಾರ ಮಾಡಿ ಸರಿ ಇದ್ದು ಅಂದ್ರೆ, ಸಮ್ಯಕ್ ಇದ್ದು ಅಂದರೆ ಏನದ ರಜ್ಜು ತತ್ವ ಅಂದ್ರೆ ವಸ್ತು, ಅವಧಾರಣ ಅಂದ್ರೆ ಜ್ಞಾನ. ರಜ್ಜು ಜ್ಞಾನ ಬರೋದು ಅದೆಲ್ಲ ಸಮ್ಯಕ್ ಇರಬೇಕು. ರಜ್ಜು ಅಂತಕ್ಕಂಥ ತತ್ವ ಅಂದ್ರೆ ವಸ್ತುವಿನ ಅವಧಾರಣ ಅಂದ್ರೆ ಜ್ಞಾನ ಸಿದ್ಧ ಬರೋಬರ. ಅದಕ್ಕೆ ಯಥಾವ ಜ್ಞಾನ ಪ್ರಮ, ಯಾವ್ದು ಹೆಂಗದ ಹೆಂಗೆ ತಿಳ್ಕೊಳ್ಳೋದು ಪ್ರಮ, ಅನುಕ್ರಮ ಜ್ಞಾನ ಅಂತಾರೆ. ತತ್ವ ಅವಧಾರ, ತತ್ವ ವಸ್ತು ಅದು ಅವಧಾನಕ ಜ್ಞಾನಕ ಹೆಂಗೆ ಸಮ್ಯಕ್ ವಿಚಾರ ಮಾಡುವುದರಿಂದ ಸಿದ್ಧ. ಭ್ರಾಂತೋದಿತ ಮಹಾಸರ್ಪ ಭಯ ದುಃಖ ವಿನಾಶ. ಸಮ್ಯಕ್ ವಿಚಾರ ಮಾಡಿದ ದೀಪ ತಂದ ಹೇಳಿದ ಸಪ್ಲ ಮಾಡಿದ ಒಳಗಾಗಿಲ್ಲ ಏನಾದ ಅಂದ್ರೆ ಹಗ್ಗದ ಇದು ಹಗ್ಗದ ಹೋಗಿದ್ರ ದನಕರೆ ಕಣಿಕೆ ಕಟ್ಟ ಬರ್ತದೆ ತೊಗೊಂಡು ಹೋಗ್ತಾನೆ. ಅದೇ ಹಂಗೆಲ್ಲ ಮಾಡ್ಕೊತಾನ ನೋಡಿ ತಿಳಿತಂದ್ರೆ ಹಾಗೆ ಬಿಟ್ಟು ಹೋಗ್ತೇನೆ. ಒಂದು ಮಾರಿ ತಂದ್ರೆ ಇದ್ರೆ ಕೆಲಸ ತಪ್ಪಿ ಕರಿಗೇರು ಕಟ್ಟಕ್ಕೆ ಬರ್ತದ, ಕಣಿಕೆಯರು ಕಟ್ಟಕ್ಕೆ ಬರ್ತದೆ ನೋಡಿ. ಹೆಂಗೆ ಸಮ್ಯಕ್ ವಿಚಾರಣೆ ಆಯ್ತಂದ್ರೆ ಅದನ್ನು ಉಪಯೋಗ ಮಾಡ್ಕೊತಾನ. ಮತ್ತು ಅದು ಗೊತ್ತಾಗಲಿಲ್ಲ ಅಂತ ಕೇಳಿದರೆ ಭ್ರಾಂತ್ಯೋದಿತ ಮಹಾಸರ್ಪ ಅತತ್ವ ಅವಧಾರಣ, ತತ್ವಾವಧಾರಣ ಹಾಕೈತೆ, ಅತತ್ವ ಅವಧಾರಣ ಆಗಿತ್ತು ಅಂದ್ರೆ ಆ ಹಗ್ಗವು ಸರ್ಪದಿಂದ ಆಗಿ ಹಿಂಗೆ ಭಿನ್ನ ಜ್ಞಾನ ಆಗಿತ್ತು ಅಂದ್ರೆ, ಭ್ರಾಂತಿ ಜ್ಞಾನ ಆಗಿತ್ತು ಅಂದರೆ ಏನಪ್ಪ ಅಂದ್ರೆ ಭಯ ಬರ್ತದೆ, ಆಮೇಲೆ ದುಃಖ ಆಗುತ್ತದೆ. ಸಮ್ಯಕ್ ಆಯ್ತದ ಭಯ ದುಃಖ ವಿನಾಶ. ಏನು ಅಂಜೆ ನಿಂತಿದ್ದ ಅಂಜಿಕೆ ಹೋಯ್ತು, ಅಂಜಿಕೆ ಹೋಯ್ತಂದ್ರೆ ದುಃಖ, ಭಯ ದುಃಖ ವಿನಾಶ. ಭ್ರಾಂತಿಯಿಂದ ಭಯ ಬರ್ತದೆ, ತತ್ವ ಭ್ರಾಂತಿಯಿಂದ ದ್ವೈತ ಭ್ರಾಂತಿಯಿಂದ ಬರ್ತದೆ. ದ್ವಿತೀಯ ಭಯಂ ಭವತಿ, ದ್ವಿತೀಯ ಭಯಂ ಭವತಿ. ಭ್ರಾಂತಿಯಿಂದ ದ್ವೈತ ಬುದ್ಧಿ ಆಗ್ತದೆ, ಭ್ರಾಂತಿಯಿಂದ ದುಃಖ. ಅದು ಒಂದು ವೇಳೆ ಸಮ್ಯಕ್ ಜ್ಞಾನ ಆಯಿತು ಅಂದ್ರೆ ಅವನಿಗೆ ಏನಾಗ್ತದೆ, ಭಯನೂ ಹೋಗ್ತದ, ಕಡಿದೀತು ಸತ್ರ ಹೆಂಗೆ ಅನ್ನೋದು ಭಯನೂ ಹೋಗ್ತದೆ. ಅದಕ್ಕೆ ಬರಪ್ಪ ಅಂದ್ರೆ ಹಾಗೆ ಬರೀ ಅಲ್ಲಿ ಪೂಜೆ ಮಾಡಿದ್ರೆ, ಪಾಠ ಮಾಡಿದ್ರೆ, ಗಂಟೆ ಹೊಡೆದ್ರೆ, ಧ್ಯಾನ ಮಾಡ್ತಾರೆ, ನಾವು ಹೋಗಂಗಿಲ್ಲ ಕೇಳಂಗಿಲ್ಲ. ಅದಕ್ಕೆ ವಿಚಾರ ಏವ ಮಹಾಔಷಧ. ಸಂಸಾರ ರೋಗ ದುಃಖಶ್ಯ ರೋಗಶ್ಯ ವಿಚಾರ ಏವ ಮಹಾಔಷಧ. ಅದು ವಿಚಾರ ಮಾಡಬೇಕಪ್ಪ, ಅದು ಬಿಟ್ಟು ಮತ್ತೊಂದು ಇಲ್ಲ. ಅದನ್ನು ಬಿಟ್ಟು ವಿಚಾರ ಮಾಡೋದು ಬಿಟ್ಟು ಸ್ನಾನ ಧ್ಯಾನ ಓದ್ಕೋತಾರೆ, ಹಾವು ಹೋಗ್ತದೆ, ಹಾವು ಹೋಗಿಲ್ಲ. ಅದಕ್ಕೆ ಹೇಳೋದು ಅರ್ಥಸ್ಯ ನಿಶ್ಚಯೋ ದೃಷ್ಟೋ ಹಿತೋಕ್ತಿ ವಿಚಾರೇಣ ನ ಸ್ನಾನ ನ ದಾನೇನ ಪ್ರಾಣಾಯಾಮ ಶತೇನವ. ಭಾಳ ಚೆನ್ನಾಗಿ ಅರ್ಥಸ್ಯ ನಿಶ್ಚಯೋ ದೃಷ್ಟೋ. ಅದು ವಸ್ತು ಏನದ, ಅರ್ಥ ಅಂತ ವಸ್ತು, ಅದು ಏನದ ಅಂತ ದೃಷ್ಟ ಅನುಭವ ಬರಬೇಕು ಅಂದ್ರೆ ವಿಚಾರೇಣ ಹಿತೋಕ್ತಿಗ. ಸ್ವಂತ ವಿಚಾರ ಮಾಡಬೇಕು. ಅದ್ರ ಜ್ಞಾನ ಇದ್ದವರು, ನಮಗೆ ಬೇಕಾದವರು, ಬೇಡದವ್ರಿದ್ರೆ ಮನ್ ಇಲ್ಲಿ ಹೋಗಿ ನೋಡೇನು ಹಾವೇ ಇತ್ತು ಬಿದ್ದುದವ, ಮನ್ ಹಿಂಗೆ ಕಡ್ಕೊಂಡು ಸಾಕ್ತಾನೋ ಅಂದ್ರೆ ಮತವಿಲ್ಲ. ಆಮೇಲೆ ಹಿತೋಕ್ತಿತ ಏನಪ್ಪ, ನಮ್ಮನ್ನು ಕಲ್ಯಾಣ ಆಗ ಅಂತಕ್ಕಂಥ ಹೇಳ್ತಕ್ಕಂಥ ಗುರುಗಳು ಅದಾದ ಸ್ವಂತ ವಿಚಾರ ಮಾಡಿ ಅದು ವಸ್ತುವಿನ ನಿಶ್ಚಯ ಮಾಡಿದ ಅಂತ ಕೇಳಿದರೆ ಅದು ಭ್ರಾಂತಿ ಭಯ ಹೋಗ್ತದ ದಿನ ನ ಸ್ನಾನೇನ 3 ಹೊತ್ತು ನೀರಾಗ ಮುಳುಗುದ್ರು
ಬೇಕಾದ ದಾನ ಮಾಡಿದ್ರು, ಆಮೇಲೆ ಅಂದ್ರೆ ಮೂರು ಹಿಡ್ಕೊಂಡು ಕುಂತರು, ಪ್ರಾಣಾಯಾಮ ಇವೆಲ್ಲ ಶತೇನ್. ಶತೇನ್ ಅಂದರೆ 3 ಸಾಲ ಸ್ನಾನ ಮಾಡಿದ್ರು, 3 ಸಾಲ ದಾನ ಮಾಡಿದರು, 3 ಸಾಲ ಪ್ರಾಣಾಯಾಮ ಚಂತನ ಮಾಡಿದ್ರು. ಏನಾಗಿದೆ ನೋಡಪ್ಪ, ವಿಚಾರ ಬಿಟ್ಟು ಮತ್ತೊಂದು ಅಲ್ಲಿ ನಡೆಯುವುದಿಲ್ಲ. ಆ ದುಃಖ, ಆ ಭ್ರಾಂತಿ ಹೋಗಾಕಂತ ತಿಳ್ಕೊಂಡು ಶಂಕರಾಚಾರ್ಯ ಶಿಷ್ಯನಿಗೆ ಹೇಳ. ಹೌದ್ರಿ, ಇಟ್ಟೆಲ್ಲ ಗುರುಗಳು ಯಾರಿಗೆ ಹೇಳಬೇಕು? ಹೇಳಕ್ಕೆ ಅಧಿಕಾರಿ ಇರ್ಬೇಕಲ್ರಿ, ಹೇಳಕ್ಕೆ ಅಧಿಕಾರಿ ಇರ್ಬೇಕಲ್ಲ. ಇಷ್ಟೆಲ್ಲ ಹೇಳಿದ್ರ ಮುಕ್ತರ ಯಾರಿಗೆ ಯಾರು ಹೇಳಬೇಕು? ಹೇಳಿದ್ ನೀನು ಮಹಾಂತಮು ಸಂತಮು ದೇಶ ಮಾಡಿ ಯಾರಿಗೆ ಹೇಳ್ಬೇಕ್ರಿ? ಬಜಾರ ತಿರುಗಾಡ್ತಾರೆ, ಕರೆದುಕೊಂಡು ಹೇಳೋದಕ್ಕೆ ಕೂತು ಕೇಳೋದ್ರೆ ಬರೋದೆಲ್ಲ ತಿರುಗಾಡೋರು ಹೇಳೋದು, ದಿನ ಕೂತು ಕೇಳೋರಿಗೆ ಅಂತೇಳಿ ಹೇಳ್ತದ್ರು. ತಿರುಗಾಡೋರು ಹೇಳೋದು ಏನಾಗ್ತದೆ, ಏನಾಗೋದಿಲ್ಲ. ಅದಕ್ಕೆ ಅವರು ಯಾರಿಗೆ ಹೇಳಬೇಕು ಅಂತ ಕೇಳಿದ್ರೆ, ಯಾರು ಕೇಳಕ್ಕೆ ಯೋಗ್ಯದರೆ ಅವ್ರಿಗೆ ಅಧಿಕಾರಿ ಅಂತ ಹೇಳೋ ಶಾಣ ಇರಬೇಕು. ರೋಗ ಬಂದರೆ ಇಂಜೆಕ್ಷನ್ ಕೊಡ್ತಿದ್ದಾರೆ, ಏನು ಮಾಡಬೇಕು? ಹೇಳೋ ಶಾಣ ಇರ್ಬೇಕು. ಅದು ಹೇಳ್ತಾರೆ ಯಾರು ಡಾಕ್ಟರ್ ಅಂತ ಬಂದಂತ ಯಾಕೆ ಬಂದು ಅಂತ ಕೇಳಿದ, ನನ್ನ ಕಡೆ ಬರೋರಿಗೆ ಯಾಕೆ ಬಂದಿನಿ ಅಂತ. ಅಂದ ಒಂದೊಂದು 2 ಒಂದು ಮನುಷ್ಯ 2 ಕಾಣ್ತಾವೆ ಅಂದ. ಮತ್ತು ನೀವು 3 ಮಂದಿ ಯಾಕೆ ಬಂದಿದ್ದೀಯ? ನಾವು ಅವನು 3 ಕಾಣ್ತಿದ್ರು. ಒಂದು ಮನುಷ್ಯ 3 ಕಾಣ್ತೀವಿ, 2 ಕಾಣ್ತಾನೆ ಅಂತ ಯಾವನಿಗೆ ದ್ವೈತ ಕಾಣ್ತದೆ. ಮತ್ತು ಇವ ಬ್ರಹ್ಮನ ಸತ್ಯ, ಮಾಯನ ಸತ್ಯ, ಜಗತ್ ಸತ್ಯ, ಇವನು 3 ಕಾಣ್ತಿತ್ತು ಅಂತ ವ್ಯಕ್ತಿಯಾಗ ಈ ಬ್ರಹ್ಮ ಯಾಕೆ ಹೇಳಿದ್ರೆ ಮತ್ತು ಪ್ರೀತಿ ಹೇಳ್ತೀವಿ. ಅದಕ್ಕೆ ಏನಪ್ಪ ಅಂತ ಕೇಳಿದ್ರೆ, ಯೋಗ್ಯ ಅಧಿಕಾರಿ ಮನುಷ್ಯನ ಬೇಕು ಅಂತ ತಿಳ್ಕೊಂಡು ಅದನ್ನು ಅಧಿಕಾರಿ ಯೋಗ್ಯರು. ಅಧಿಕಾರಿ ಯೋಗ್ಯ ಇದ್ದಂದ್ರೆ ಹಿಂದೆಲ್ಲ ನಾಳೆ ಎಲ್ಲೇ ಹೋಗಿ ಜ್ಞಾನ ಮಾಡ್ಬೇಕು. ಅದು ಹಸಿವೆ ಆಗಿರ್ತಾನೆ ಮನುಷ್ಯನಿಗೆ, ಎಲ್ಲೇ ಭಿಕ್ಷೆ ಬೇಡ್ತಾನೆ. ಭಿಕ್ಷೆ ಏನಾರ ಇಲ್ಲಿನ 10 ಮನೆ ತಿರುಗಾಡಿ ಏನಾರ ಹೊಟ್ಟೆ ತುಂಬಿಸ್ಕೊಳ್ತಾನೆ. ಹಸಿವೆ ಇಲ್ಲ ಅಂದ್ರೆ ಏನು ಹೋಗ್ತಾನೆ. ಹಂಗೆ ಮೊದಲು ಮುಮುಕ್ಷಬೇಕು. ಇವರು ಸರಿಯಲು ಮಾತಾಡೋದು ಹೋಗ್ತಾನೆ. ಶ್ರೋತ್ರ ಸಿಕ್ಕ ಬ್ರಹ್ಮ ಶಿಷ್ಟ ಸ್ತೋತ್ರ ಅಂತ, ಸ್ತೋತ್ರ ಸಿಕ್ಕ ಅಂದ್ರೆ ಬ್ರಹ್ಮಷ್ಟ 2 ಸುಖವನ್ನು ಮಾಡ್ಸೋದಾನೆ. ಎಲ್ಲೇ ತಿರುಗಿ ಹೊಟ್ಟೆ ತುಂಬಿಸ್ಕೊತಾನೆ. ಯಾಕೆ ಬುಭುಕ್ಷಿತ. ಹಾಗೆ ಮುಮುಕ್ಷು ಆಗ್ಬೇಕು ಮೊದಲು. ಸಿಗುತ್ತಾ? ಗುರುಗಳಿಲ್ಲ ಜಗತ್ತೇನಲ್ಲ, ಪರಮಾತ್ಮನೇ ಗುರು ಅಲ್ಲ. ದಕ್ಷಿಣ ಇರ್ತಾರೆ. ನಿನ್ನನ್ನು ಮೊದಲು ಹಸು ಆಗಿದ್ದೆ ನಾವು. ಹಸು ಆಗಿರ್ತೀವಿ ಅಂದ್ರೆ ಅವನಿಗೆ ಮುಮುಕ್ಷ, ಬುಭುಕ್ಷ ಅಂತ. ಮೋಕ್ಷದ ಇಚ್ಛೆ ಆಯ್ತಾರೆ ಮೋಕ್ಷ. ಆ ಮೋಕ್ಷದ ಇಚ್ಛೆಗೆ ಯಾರು ಅದರ ಅಧಿಕಾರಿ? ಎಲ್ಲರೂ ಅಧಿಕಾರಿ ಅದರಲ್ಲಿ. ಅಧಿಕಾರಿ ಇದ್ದಲ್ಲಿ ಅಧಿಕಾರಿಗಳು ಮಾಡೋಂಗಿಲ್ಲ. ಮಿಲಿಟರಿಗೆ ಯಾರು ಅಧಿಕಾರಿ? ಅದು ಬರ್ದಾರ ಮಿಲಿಟರಿ ಸೈನಿಕ ಆಗ್ಬೇಕಾದ್ರೆ 5 ಫೀಟ್ ಮ್ಯಾಗ ಇರಬೇಕು, ಇಷ್ಟು ವಜನ್ ಇರಬೇಕು, ಕಣ್ಣು ಚಲೋ ಇರಬೇಕು, ಕಿವಿ ಕೇಳ್ತಿರಬೇಕು, ನೀವು ಆಗ ಎತ್ತರವನ್ನು 5 ಫೀಟ, ದಪ್ಪದನ್ನು ಬರೋಬರಿ ಟೆನ್ಷನ್ ಅಂದ್ರೆ ಸುಮ್ಮನೆ ತಂದೆ ಎಲ್ಲ ಅದಕ್ಕೆ ಎಲ್ಲ ಬೇಕು ನೋಡೋದು. ಎಲ್ಲ ಇದ್ರೆ ಅವ್ನು ಮಿಲ್ಟ್ರಿ ಅಂತ ಕಣ್ಣು ಚಲೋ ಕ್ಯೂಡದು ಮಾಡ್ತಾನೆ. ಅದಕ್ಕೆ ಇಲ್ಲಿ ಮುಮುಕ್ಷು ಯಾರಾಗ್ತಾರೆ ಅಂದ್ರೆ ಅವ್ರು ನಾನು ಕೇಳ್ತಾರೆ, ವಿವೇಕ ವೈರಾಗ್ಯ ಸಮಾಜ ಸಂಪತ್ತಿ ಎಲ್ಲ ಹೈಟ್ನ ಇರಬೇಕು, ವಜನ ಇರಬೇಕು. ಹೈಟ್ ಅದನ್ನು 5 ಫೀಟ್ ಕರೆ ದಪ್ಪದ ಎಲ್ಲ ಕಡೆ ಕೂಡೋದು ಏನು ಮಾಡ್ತೀವಿ. ಹಾಗಿಲ್ಲ ಎಲ್ಲ ಫಿಟ್ ಅಂತ ಅದು ಫಿಟ್ ಇದ್ದರೆ ಅವನೇನಪ್ಪ ಅಂತಂದ್ರೆ ಪೊಲೀಸ್ ಹಂಗೆ ಅಧ್ಯಾತ್ಮ ಫಿಟ್ ಬೇಕು. ಎಲ್ಲ ವಿವೇಕನೇ ಇರಬೇಕು, ವೈರಾಗ್ಯನೇ ಇರಬೇಕು, ಸಂಪತ್ತಿನೇ ಇರಬೇಕು. ಎಲ್ಲ ಅದು ಮುಮುಕ್ಷನೇ ಇಲ್ಲ.
ಆರಾಮ್ಸರಿ ಬಂದು ಮುಂದೆ ಮಾತಾಡೋದು. ಅದಕ್ಕಂತ ಅವರು ಈ ಅಧಿಕಾರಿ ನಿರ್ಣಯವನ್ನು ಮುಂದೆ ಜಯ